ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ ಈ ಒಂದು ವಿಷಯದ ಮೇಲೆ ನಾವು ಪ್ರಶ್ನೋತ್ತರ ಸರಣಿಯನ್ನ ಮಾಡ್ತಾ ಇದ್ವಿ. ಕಳೆದ 3 ಅವಧಿಗಳಲ್ಲಿ ಸುಮಾರು 83 ಪ್ರಶ್ನೆಗಳನ್ನು ನಾವು ನೋಡಿದೀವಿ. ಇವತ್ತು ಅದರ ಮುಂದುವರೆದ ಭಾಗವನ್ನ ಅಭ್ಯಾಸ ಮಾಡೋಣ. ಈ ಅವಧಿಗೆ ಈ ಒಂದು ಅಧ್ಯಾಯದ ಕುರಿತು ಎಲ್ಲಾ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದಾಗ ಆಗತ್ತೆ. ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ 84 ಕೇಸ್ ಸ್ಟಡಿ ಎಂದರೆ ಇಲ್ಲಿ ಇಂಗ್ಲಿಷ್ನಲ್ಲಿ ಅದನ್ನ ಬಳಕೆ ಮಾಡಿದ್ದಾರೆ. ವ್ಯಕ್ತಿ ಅಧ್ಯಯನ ಎಂದರೆ ಅಂತ ಹೇಳಿ ಕೂಡ ಕೊಡಬಹುದು. ಕೊನೆಯದು ತರಗತಿಯ ಕೋಣೆಗೆ ತರಲಾದ ವಾಸ್ತವತೆಯ ಒಂದು ತುಣುಕು, ಮಾನಸಿಕವಾಗಿ ಸ್ವಸ್ಥವಲ್ಲದ ವ್ಯಕ್ತಿ. ಸಿ ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನ ಮತ್ತು ಡಿ ವ್ಯಕ್ತಿಯ ದೇಹದ ಸೂಕ್ಷ್ಮತರ ಅಧ್ಯಯನ ಅಂತ ಇದೆ. ಇಲ್ಲಿ ಮೂರನೇ ಆನ್ಸರ್ ರೈಟ್ ಅದ. ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನವನ್ನ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರೀತಾರೆ. ಇದು ಡೆಫಿನೇಷನ್ ಇರೋದ್ರಿಂದ ಸರಿಯಾದ ಉತ್ತರ ಇದಾದ. ಸಾಕಷ್ಟು ಪ್ರಶ್ನೆಗಳಿದಾವ, ನೇರವಾದ ಪ್ರಶ್ನೆಗಳೇ ಹೆಚ್ಚಾಗಿದಾವ. ಸೊ ಬೇಗ ಬೇಗ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಈ ಪ್ರಶ್ನೆಗಳು ನಿಮಗೆ ಮುಂದಿನ ಒಂದು ಯಾವ್ದಾದ್ರು ಪರೀಕ್ಷೆಯಲ್ಲಿ ಬಂದಾಗ ಈ ನೋಡಿದ ನೆನಪು ನಿಮ್ಗೆ ಇರ್ತದ. ಓಕೆ, ಸೊ ಇಲ್ಲಿ ನೋಡ್ರಿ, ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವೈಜ್ಞಾನಿಕ ವಿಧಾನ ಯಾವುದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಅಧ್ಯಯನ ಮಾಡೋದು ಏನದಲ್ಲ, ಅದಕ್ಕ ನಾವು ಏನ್ ಕರಿತೀವಿ ವ್ಯಕ್ತಿ ಅಧ್ಯಯನ. ಇವೆಲ್ಲಾನು ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಇರೋದ್ರಿಂದ ಇಲ್ಲಿ ನೇರವಾಗಿ ನಿಮ್ಗೆ ಈಜಿಲಿ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಅಂತರ್ವೀಕ್ಷಣದಾಗ ಸಮಸ್ಯಾತ್ಮಕ ವ್ಯಕ್ತಿ ಇಲ್ಲ, ಅಂತರ್ವೀಕ್ಷಣೆ ತಮ್ಮನ್ನ ತಾವು ಅರಿತುಕೊಳ್ಳೋದದ. ಪ್ರಾಯೋಗಿಕ ವಿಧಾನದಾಗ ಪ್ರಯೋಗ ಮಾಡ್ತದ. ಸೊ ಅಲ್ಲಿ ಸಮಸ್ಯಾತ್ಮಕ ವ್ಯಕ್ತಿ ಇರಂಗಿಲ್ಲ. ಅಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡೋ ಸಲುವಾಗಿ ಪ್ರಯೋಗವನ್ನು ಕೈಗೊಳ್ತದ. ವೀಕ್ಷಣಾ ಅಧ್ಯಯನದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಅಲ್ಲಿ 3 ಹಂತದ ವೀಕ್ಷಣೆಗಳು ಬರ್ತಾವ. ಸೊ ಅದನ್ನ ಮಾಡ್ತಾನ. ಇಲ್ಲಿ ಉಳಿದಿರುವಂತ ಉತ್ತರ ಯಾವ್ದೈತಿ ಹೇಳ್ರಿ? ವ್ಯಕ್ತಿ ಅಧ್ಯಯನ ಅಂತದ. ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 86 ವ್ಯಕ್ತಿ ಅಧ್ಯಯನ ವಿಧಾನದ ಪ್ರಮುಖ ಉದ್ದೇಶವೆಂದರೆ, ಅಂದ್ರೆ ವ್ಯಕ್ತಿ ವಿಧಾನ ಏನದಲ್ಲ, ವ್ಯಕ್ತಿ ಅಧ್ಯಯನ ವಿಧಾನ, ಇದನ್ನ ಯಾವ ಉದ್ದೇಶ ಸಲುವಾಗಿ ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ ಕೇಳಿದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ವರ್ತನಾ ಸಮಸ್ಯೆಗಳ ಕಾರಣಗಳನ್ನು ಪತ್ತೆ ಹಚ್ಚೋದು, ಇದು ಕರೆಕ್ಟ್ ಅದ. ವರ್ತನಾ ಸಮಸ್ಯೆಗಳನ್ನ ಕಾರಣಗಳನ್ನ ಪತ್ತೆ ಹಚ್ತೀವಿ. ಬಟ್ 4 ಆಪ್ಷನ್ ಅದಾವ. ಇದ್ರಾಗ ಯಾವ ಸೂಕ್ತವಾದದ್ದು ಐತಲ್ಲ ಅದನ್ನ ನಾವು ಕೊಡೋದದ. ಎರಡನೇದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದು, ಇದು ಕೂಡ ಕರೆಕ್ಟ್ ಅದ. ಮೂರನೇ ನೋಡ್ರಿ, ವರ್ತನಾ ಸಮಸ್ಯೆಗಳ ಕಾರಣಗಳನ್ನು ಪತ್ತೆ ಹಚ್ಚುವುದು ಮತ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದು, ಈ ಮೇಲಿನ 2 ಕೂಡಿ ಬಂದದ. ಓಕೆ, ಇನ್ 4ನೇದು ಸಾಮಾನ್ಯ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡೋದು, ಇದಂತೂ ಅಲ್ವೇ ಅಲ್ಲ. ಇವು 3 ಸರಿ ಇದಾವ. ಬಟ್ ಈ 3 ತ್ರಾಗ ಪರ್ಫೆಕ್ಟ್ ಆನ್ಸರ್ ಅಂತ ಹೇಳಿ ನಿಮ್ದಲ್ಲ, ಅದು ಸಿ ಅದ. ಯಾಕಂದ್ರ ಇದ್ರಾಗ ಏನ್ ಕೊರತೆ ಅದ ನೋಡ್ರಿ, ಇಲ್ಲಿ ವರ್ತನಾ ಸಮಸ್ಯೆಗಳ ಕಾರಣಗಳನ್ನ ಪತ್ತೆ ಹಚ್ಚೋದು, ಕೇವಲ ಕಾರಣ ಪತ್ತೆ ಹಚ್ಚೋದು ಅಷ್ಟೇ ಅಲ್ಲ, ಮತ್ತ ಪರಿಹಾರಗಳನ್ನ ಕೊಡೋದು ಅಂತ ಹೇಳಿ ಬಿ ಅದ. ಕೇವಲ ಪರಿಹಾರ ಕೊಡೋದು ಅಷ್ಟೇ ಅಲ್ಲ, ಆ 2 ಕೆಲಸಗಳನ್ನ ಒಟ್ಟಿಗೆ ಮಾಡುವಂತ ಉತ್ತರ ಯಾವ್ದದ? ಸಿ ಅದ. ಸೊ 3ನೇದು ಸರಿಯಾದ ಉತ್ತರ. ಇನ್ನ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 87 ವಿದ್ಯಾರ್ಥಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯಕವಾದ ವಿಧಾನ, ಇದು ಕೂಡ ವ್ಯಕ್ತಿ ಅಧ್ಯಯನ ಅದ. ಓಕೆ, ಯಾಕಂದ್ರೆ ವಿದ್ಯಾರ್ಥಿ ಯಾವಾಗ ಸಮಸ್ಯೆಯನ್ನು ಎದುರಿಸ್ತಿರ್ತಾನಲ್ಲ, ಅವಾಗ ಅವನು ಸಪರೇಟ್ ಸ್ಟಡಿ ಮಾಡುವಂತ ಒಂದು ಇದಿರ್ತದ, ಏನ್ ಹೇಳ್ರಿ, ಟೈಮ್ ಇರ್ತದ. ಆ ಸಂದರ್ಭದಾಗ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯನ್ನ ನಾವು ಅದೇನ್ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅವ್ನು ಫೇಲ್ಯೂರ್ ಆಗ್ತಿರ್ತಾನ ಅಥವಾ ಏನಾದ್ರೂ ಒಂದು ಸಮಸ್ಯೆಗೆ ಸಿಲ್ಕಿರ್ತಾನ. ಅವಾಗ ವ್ಯಕ್ತಿ ಅಧ್ಯಯನ ನಮಗೆ ಅತ್ಯಂತ ಸಹಾಯಕವಾಗುವಂತ ವಿಧಾನ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ, ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಅತ್ಯಂತ ಸೂಕ್ತ? ಇನ್ನು ನೋಡ್ರ, ಈ ಕ್ವಶನ್ ಒಂಚೂರು ಡಿಫ್ರೆಂಟ್ ಅದ. ನಾವ ಸಮಸ್ಯಾತ್ಮಕ ಉಳ್ಳ ವ್ಯಕ್ತಿಯ ಅಧ್ಯಯನವನ್ನ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರಿತೀವಿ. ಇಲ್ಲಿ ವ್ಯಕ್ತಿ ಇಲ್ತಿಲ್ಲ, ಇಲ್ಲಿ ಕಂಪ್ಲೀಟ್ ಏನೈತಿ ಹೇಳ್ರಿ, ಒಂದು ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಅದಾರ, ಕಂಪ್ಲೀಟ್ ಎಲ್ಲಾ ಸ್ಟೂಡೆಂಟ್ಸ್ ಅದಾರ. ಸೊ ಇಂಥ ಸಂದರ್ಭ ಬಂದಾಗ ಇದು ಗ್ರೂಪ್ ಅದ. ಇಲ್ಲಿಯೂ ಕೂಡ ನಾವು ಗ್ರೂಪದ ವ್ಯಕ್ತಿ ಅಧ್ಯಯನದ ವಿಷಯವಾಗಿ ಒಂದು ಕ್ಲಾಸ್ವನ್ನ ಆಯ್ಕೆ ಮಾಡ್ಕೊಂಡ ಪರಿಹಾರವನ್ನು ಸೂಚಿಸುವಂತ ಕೆಲಸವನ್ನು ಮಾಡ್ತೀವಿ. ಸೊ ಇಲ್ಲಿ 10ನೇ ತರಗತಿಯ ಫಲಿತಾಂಶ ಸತತವಾಗಿ ಕಡಿಮೆ ಬರ್ಕದಿದ್ರ ಅದಕ್ಕೆ ಕಾರಣಗಳನ್ನ ಹೆಂಗ್ ಪತ್ತೆ ಹಚ್ತೀವಿ? ಒಂದು, ಅವ್ರಿಗೆ ಕಲಿಸುವಂತ ಶಿಕ್ಷಕರು ಯಾರಿದಾರು, ಆ ಎಲ್ಲಾ ಶಿಕ್ಷಕರು ಸರಿಯಾಗಿ ಬೋಧನೆ ಮಾಡ್ತಾರೋ ಇಲ್ಲೋ, ಸಿಲೆಬಸ್ ಕಂಪ್ಲೀಟ್ ಮುಗಿಸ್ಕಾರೋ ಇಲ್ಲೋ, ಪ್ರಶ್ನೋತ್ತರಗಳನ್ನ ಹೇಳ್ತಾರೋ ಇಲ್ಲೋ. ಯಾಕಂದ್ರೆ 10th ಮಕ್ಕಳು ಪ್ರಶ್ನೋತ್ತರ ಎಲ್ಲ ಹೇಳ್ಬೇಕಾಗ್ತದೆ. ರಿವಿಷನ್ ಕರೆಕ್ಟ್ ಮಾಡ್ತಾರಲ್ಲೋ, ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲೋ, ಆಮೇಲೆ ಮಂತ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲೋ, ಇಂಥವು ಸಾಕಷ್ಟು ಪ್ರಶ್ನಾವಳಿಗಳನ್ನ ನಾವು ತೆಗೆದುಕೊಂಡು ಅದಕ್ಕೆಲ್ಲಾನು ನಾವು ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ಕೊತ ಹೋಗ್ಬೇಕು. ಮತ್ತೆ ಈ 10ನೇ ತರಗತಿ ವಿದ್ಯಾರ್ಥಿಗಳ ಕಂಟಿನ್ಯೂಸ್ ಆಗಿ ಸ್ಕೂಲಿಗೆ ಬರ್ತಾರಲ್ಲೋ, ಇನ್ನು ಟೀಚರ್ ಕಡೆಯಿಂದ ಆದ್ರೆ ಸ್ಕೂಲ್ ಕಡೆಯಿಂದ, ಮತ್ತೆ ಅವ್ರ ಕಡೆ ಪುಸ್ತಕಗಳೆಲ್ಲ ಇದಾವೋ ಇಲ್ಲೋ, ಫೇರ್ ಬುಕ್ ಎಲ್ಲ ಕಂಪ್ಲೀಟ್ ಮಾಡ್ತಾರಲ್ಲೋ, ಇಂಥವು ಸಾಕಷ್ಟು ಎಲ್ಲಾನು ನಾವು ಚರ್ಚೆ ಮಾಡಬೇಕು. ಅವಾಗ ಕಾರಣಗಳನ್ನ ಪತ್ತೆ ಹಚ್ಚಿ ಆಮೇಲೆ ಪರಿಹಾರಗಳನ್ನ ಸೂಚಿಸಬೇಕು. ಇದಕ್ಕೂ ನಾವು ಬಳಸುವಂತ ವಿಧಾನ ಯಾವ್ದು ಹೇಳ್ರಿ? ವ್ಯಕ್ತಿ ಅಧ್ಯಯನ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 89 ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಡ್ಯಾಶ್ ಡ್ಯಾಶ್ ವಿಧಾನವನ್ನು ಬಳಸುವರು. ಇಲ್ಲಿ ನೋಡ, ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನಾ ಸಮಸ್ಯೆಗಳನ್ನ ನಾವು ವ್ಯಕ್ತಿ ಅಧ್ಯಯನದಾಗ ಇದ್ ಮಾಡ್ತೇವೆ. ಓಕೆ, ಸೊ ಪ್ರಾಯೋಗಿಕ ವಿಧಾನದಾಗ ಇದ್ ಮಾಡಂಗಿಲ್ಲ, ಏನ್ ಹೇಳ್ರಿ, ವಿಧಾನ ಬಳಸಂಗಿಲ್ಲ.
ಇಲ್ಲಿ ವರ್ತನಾ ಸಮಸ್ಯೆಗೆ ಇರ್ತಾವ. ಇಲ್ಲಿ ವ್ಯವಸ್ಥಿತ ವೀಕ್ಷಣೆ ಅದೆಲ್ಲ ಇದ್ರಾಗ ಇರಂಗಿಲ್ಲ, ಸ್ವಾಭಾವಿಕ ವೀಕ್ಷಣೆದಾಗ ಇರಂಗಿಲ್ಲ, ಪ್ರಾಯೋಗಿಕ ವಿಧಾನದಾಗೂ ಇರ್ತದ. ಬಟ್ ಅತಿ ಹೆಚ್ಚಾಗಿರೋದು ಯಾವ್ದು ಹೇಳ್ರಿ? ವ್ಯಕ್ತಿ ಅಧ್ಯಯನ. ಇಲ್ಲಿ ಸೂಕ್ತವಾದದ್ದು ಆ ಉತ್ತರ ಅದ. ಇನ್ ನೆಕ್ಸ್ಟ್, ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಕರೆದವ್ರು ಯಾರು? ವ್ಯಕ್ತಿ ಅಧ್ಯಯನವನ್ನ ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಕರೆದವ್ರು ಯಾರು? DFD ಬುಕ್ಸ್ ಈ ರೀತಿ ಕರೆದಾರೆ. ಇದು ನೇರವಾದ ಹೇಳಿಕೆ ಅದ, ನೆನ್ಪಿಟ್ಕೊಡ್ರಿ. DFD ಬುಕ್ಸ್ ಏನದಾರಲ್ಲ, ಇವರು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ವ್ಯಕ್ತಿ ಅಧ್ಯಯನ ಕರೆದಾರ. ಅವರು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಹೌದು. ಓಕೆ. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 91. ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುವುದೋ ಅಂತಹ ವಿಧಾನಕ್ಕೆ ಹೀಗೆ ಅನ್ನುತ್ತಾರೆ. ಅದಕ್ಕೆ ಏನ್ ಕರಿತಾರೆ ಹೇಳ್ರಿ? ವ್ಯಕ್ತಿ ಅಧ್ಯಯನ. ಇದ ಡೆಫಿನಿಷನ್ ಅದ, ವ್ಯಾಖ್ಯೆ ಅದ. ಹಿಂಗಾಗಿ ಇಲ್ಲೇನು ಬಹಳ ಯೋಚನೆ ಮಾಡೋದಿಲ್ಲ. ಇದಕ್ಕೆ ವ್ಯಕ್ತಿ ಅಧ್ಯಯನ ಉತ್ತರ ಅದ. ಇನ್ ನೆಕ್ಸ್ಟ್ ನೋಡ್ರಿ, ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ಈ ಕೆಳಕಂಡ ಹಂತಗಳಿವೆ. ಅವುಗಳನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದಾರೆ. ಅಂದ್ರೆ ವ್ಯಕ್ತಿ ಅಧ್ಯಯನ ಕಂಡಕ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ ಹಂತಗಳನ್ನ ಪಾಲಿಸಬೇಕು? 1, 2, 3, 4 ಇಲ್ಲಿ 4 ಕೊಟ್ಟಿದ್ದಾರೆ ಅವ್ರು. ಮೊದಲನೇದು ಸಮಸ್ಯೆ ನಿರೂಪಣೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇದು ಪರ್ಫೆಕ್ಟ್ ಅದ, ಕರೆಕ್ಟ್ ಅದ, ಅದ್ರಾಗ ಏನು ಡಿಫ್ರೆನ್ಸ್ ಇಲ್ಲ, ಏನಿಲ್ಲ. ಒಂದನೇದು ಸಮಸ್ಯೆ ನಿರೂಪಣೆ ಮಾಡ್ತೀವಿ. ಎರಡನೇದು ಸಮಸ್ಯೆ ಪುನರ್ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು, ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸುವುದು, ಸಮಸ್ಯೆಗೆ ನಿವಾರೋಪಾಯಗಳನ್ನು ನಿರ್ಧರಿಸುವುದು. ಓಕೆ, ಇಲ್ಲಿ ನೋಡ್ರಿ, ಒಂದೇದು ಏನದಲ್ಲ ಇದ್ರಾಗ ಇಲ್ಲಿ ಎ ಸೈಡ್ ಬೀಳ್ತಾರೆ ನೋಡ್ರಿ. ಸಮಸ್ಯೆ ನಿರೂಪಣೆ ಏನದಲ್ಲ, ಇದು ಒಂದೇ ಕೆಲಸ ಮೊದಲಾಗ್ಬೇಕಿದು. ಓಕೆ, ಸಮಸ್ಯೆ ನಿರೂಪಣೆ. ಇದಾದ ಕೂಡಲೇ ಆ ಸಮಸ್ಯೆಗೆ ಕಾರಣಗಳನ್ನು ವಿಶ್ಲೇಷಿಸೋದಿದೆಲ್ಲ, ಇದು ಎರಡನೇ ಕೆಲಸ. ಆಮೇಲೆ ಅದಕ್ಕೆ ನಿವಾರೋಪಾಯಗಳನ್ನು ನಿರ್ಧರಿಸುವುದು ಇದೈತಲ್ಲ, ಇದು ಮೂರನೇದು. ಆಮೇಲೆ ಸಮಸ್ಯೆಗೆ ಅಂದ್ರೆ ಆ ಸಮಸ್ಯೆ ಮತ್ತೆ ರಿಪೀಟ್ ಆಗ್ಬಾರ್ದಂಗೆ ನೋಡ್ಕೊಳ್ಳೋದೈತ್ಲೆ, ಇದು ನಾಲ್ಕನೇ ಕೆಲಸ. ಸೊ ಇಲ್ಲಿ ನಂಬರ್ಗಳನ್ನ ಹಾಕದ ನೋಡ್ರಿ. 1, ಇದು 2, ಇದು 3 ಮತ್ತು ಇದು 4 ಅದ. ಸೊ ಎ ಏನದಲ್ಲ, ಇದು ಒಂದೇದು ಇರಬೇಕು. ಅಂಥವು ಯಾವ್ದಾವ ಇಲ್ಲಿ ನಾವು ನೋಡ್ತಾ ಹೋಗೋದು. ಎ ಒಂದೇದು, 4 ಒಂದದ. ಓಕೆ, ಹಿಂಗ್ ಇದ್ದಾಗ ಎರಡನೇದು ನೋಡ್ಕೊಳ್ರಿ. ಸಿ ಇದ್ದದ್ದು ಎರಡನೇದು ಇರಬೇಕು. ಓಕೆ, ಸಿ ಇದ್ದದ್ದು ಎರಡನೇದು ಎಲ್ಲಿತ್ತು ನೋಡ್ರಿ ಅಂತ. ಈ ಆಪ್ಷನ್ ಅಂತೂ ಆಗಂಗಿಲ್ಲ, ಇದು ಕ್ಯಾನ್ಸಲ್, ಒಂದು ಕ್ಯಾನ್ಸಲ್ ಮಾಡ್ರಿ. ಆಮೇಲೆ ಬಿದಾಗ 1 ಐತಿ, 2 ಐತಿ, ಇದು ಆಗಂಗಿಲ್ಲ ನಮಗ. ಇನ್ನು ಸಿ ಮತ್ತು ಡಿದಾಗ ಇಲ್ಲಿ 3, 3 ಅಂತ ಹೇಳಿ ಎರಡನೇ ಆನ್ಸರ್ ಅದ. ಸೊ ಹಿಂಗಾಗಿ ಇದ ಅಥವಾ ಇದ ಇರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು ಅದ, ಯಾವ್ದ? ಬಿ. ಇಲ್ಲಿ ಐತಿ ನೋಡ್ರಿ, ಸಿ ಆನ್ಸರ್ ಏನದಲ್ಲ, ಇದು ಕರೆಕ್ಟ್ ಅದ. ಯಾಕಂದ್ರೆ ಕ್ವಶನ್ ನಂಬರ್ 93. ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ತಂದೆ ತಾಯಿಗಳು, ಸ್ನೇಹಿತರು ಹಾಗೂ ಶಿಕ್ಷಕರೊಡನೆ ಪರೀಕ್ಷಾರ್ಥಿಯ ಸಂಬಂಧವನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ? ಅಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ವ್ಯಕ್ತಿ ಅಧ್ಯಯನ ಮಾಡ್ಬೇಕಂತ ಹೇಳಿ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಅವನ ಕುರಿತ ಮಾಹಿತಿಗಳನ್ನ ನಾವು ಯಾವ ರೀತಿ ಸಂಗ್ರಹಿಸ್ತೀವಿ ಅಂತ ಹೇಳಿ ಕೇಳಿದಾರೆ ಇಲ್ಲಿ. ಮತ್ತೆ ಯಾರ್ಯಾರ ಕಡೆಯಿಂದ ಸಂಗ್ರಹಿಸ್ತೀವಿ? ಒಂದು, ಅವರ ಆ ವಿದ್ಯಾರ್ಥಿಯ ತಂದೆ ತಾಯಿಗಳ ಕಡೆಗೆ, ಸ್ನೇಹಿತರ ಕಡೆಗೇನು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಅವಂಗ ಟೀಚ್ ಮಾಡುವಂತ ಶಿಕ್ಷಕರ ಜೊತೆಗೇನು ಕೂಡ ಕಂಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಅವು ಯಾವ್ಯಾವ ಮೂಲಕ ನಾವು ಕಂಡಕ್ಟ್ ಮಾಡ್ತೀವಿ ಅಂತ, ಪ್ರಶ್ನಾವಳಿ, ಸಂದರ್ಶನ, ವೀಕ್ಷಣೆ, ಇವುಗಳಲ್ಲಿ ಯಾವುದಾದರೂ ವಿಧಾನದ ಮೂಲಕ ಕಳ್ಕೊಡ್ತಾರೆ. ಸೊ ಪ್ರಶ್ನಾವಳಿಗಳ ಮೂಲಕನೂ ಮಾಡ್ತೇವೆ. ಯಾಕಂದ್ರೆ ಇದನ್ನ ಹೆಚ್ಚನ ನಾವು ಶಿಕ್ಷಕರಿಗೆ ಟೈಮ್ ಇರಂಗಿಲ್ಲ, ಅವ್ರಿಗೆ ಕೊಟ್ಟಿರ್ತೇವೆ, ವಿದ್ಯಾರ್ಥಿಯ ಕುರಿತು ಎಲ್ಲ ಪ್ರಶ್ನಾವಳಿ ಮಾಡಿರ್ತೇವೆ, ಶಿಕ್ಷಕ ಅದಕ್ಕೆ ಟಿಕ್ ಹಾಕಿ ಕೊಡ್ಬೋದು. ಓಕೆ, ಇನ್ನು ಅವ್ರ ತಂದೆ ತಾಯಿಗಳನ್ನ ಸಂದರ್ಶನ ಮಾಡಿ ಕೂಡ ನಾವು ಪಡೆದುಕೊಳ್ತೀವಿ, ಮತ್ತು ಸ್ವತಃ ನಾವು ಕೂಡ ಅಬ್ಸರ್ವೇಷನ್ ಮಾಡ್ತೀವಿ. ಸೊ ಈ 3 ವಿಧಾನ ಇರ್ತಾವೆ. ಸೊ 4ನೇ ಆನ್ಸರ್ ಏನದಲ್ಲ, ಇದು ಕರೆಕ್ಟ್ ಅದ. ಓಕೆ, ಇವೆಲ್ಲಾನು ಒಂದೊಂದು ಬಿಡಿ ಭಾಗ ಕರೆಕ್ಟ್ ಅದಾವ. 4ನೇದಾಗ ಏನದ, ಇವುಗಳಲ್ಲಿ ಯಾವ್ದಾದ್ರು ವಿಧಾನದ ಮೂಲಕ ಅಥವಾ ಅಷ್ಟು ಕೂಡಿಯೂ ಕೂಡ ನಾವು ಮಾಡಬಹುದು. ಹಿಂಗಾಗಿ 4ನೇ ಆನ್ಸರ್ ಕರೆಕ್ಟ್ ಅದ. ಇನ್ ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತದ. ಈ ಪುಸ್ತಕ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗಿದೆ? ಈ ಪುಸ್ತಕ ಏನದಲ್ಲ, ಇದು ಯಾವುದಕ್ಕಾಗಿದೆ? ಇದು ಆತ್ಮಚರಿತ್ರೆ ಆಗಿದೆ. ಯಾಕಂದ್ರೆ ಗಾಂಧೀಜಿಯವರು ತಮ್ಮ ಜೀವನದ ಕುರಿತು ತಾವೇ ಬರೆದುಕೊಂಡಿದಾರಲ್ಲ, ನಮ್ಮನ್ನ ಕುರಿತು ನಾವ ಬರ್ಕೊಂಡ್ರ ಅದಕ್ಕೆ ಏನ್ ಕರಿತೀವಿ? ಆತ್ಮಚರಿತ್ರೆ. ನನ್ನ ಕುರಿತು ನೀವೇನಾದ್ರೂ ಬರೆದ್ರೆ ಜೀವನ ಚರಿತ್ರೆ ಅಂತ ಹೇಳಿ ಕರೆಯಲ್ಪಡ್ತದ. ಸೊ ಇಲ್ಲಿ ಅವ್ರ ಕುರಿತು ಅವರ ಬರ್ಕೊಂಡಿದಾರ, ಅದಕ್ಕೆ ಇದು ಆತ್ಮಚರಿತ್ರೆ. ಮೌಲ್ಯಮಾಪನ ವಿಧಾನ ಅಂತ ಅಲ್ಲ, ಘಟನಾವಳಿಗಳ ಚರಿತ್ರೆನೂ ಅಲ್ಲ, ಮತ್ತು ಜೀವನ ಚರಿತ್ರೆನೂ ಅಲ್ಲ. ಓಕೆ, ಇನ್ ಕ್ವಶನ್ ನಂಬರ್ 95. ವ್ಯಕ್ತಿ ಅಧ್ಯಯನ ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ, ಏಕೆಂದರೆ ವ್ಯಕ್ತಿ ಅಧ್ಯಯನ ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ ಅಂತ ಹೇಳಿ ಕರೀತಾರ. ಯಾಕಂತ ಹೇಳಿ ಕರೀತಾರ ಅನ್ನೋದು ನೋಡ್ಬೇಕು. ಇದು ನಮ್ಮ ಅನುಭವಗಳನ್ನು ಆಳವಾಗಿಸಿ ವ್ಯಕ್ತಿಯ ಬಗ್ಗೆ ಸೂಕ್ತ ಒಳನೋಟ ಒದಗಿಸುತ್ತದೆ. ಇದು ಒಂದೇದೈತಿಲ್ಲ, ಇದು ಕರೆಕ್ಟ್. ಓದುತ್ನಾಗ ಎಲ್ಲಾನು ಕರೆಕ್ಟ್ ಅನಿಸ್ತಾವ. ಎರಡನೇದು ನೋಡ್ರಿ, ಇದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಅವಕಾಶ ಒದಗಿಸುತ್ತದೆ. ಇದು ಕೂಡ ಕರೆಕ್ಟ್ ಅದ. ಇದು ಕೈಗೊಳ್ಳಲು ಸುಲಭವಾದದ್ದು. ವ್ಯಕ್ತಿ ಅಧ್ಯಯನ ಕೈಗೊಳ್ಳಕ್ಕೆ ಸುಲಭವಾಗೈತಿ ಅಂತ ಹೇಳ್ತಾರೆ. ಇದೇನ ಅಷ್ಟು ಸರಿ ಅನ್ಸಂಗಿಲ್ಲ ಉತ್ತರ. ಇದು ವ್ಯಕ್ತಿಯ ಅಧ್ಯಯನದ ನೇರವಾದ ವಿಧಾನ. ಓಕೆ,
ಸೊ ಇವೆರಡು ಅಂತೂ ಅಲ್ವೆಲ್ ಅಂತ ಹೇಳಿ ಗುರುತಿಸ್ತಾರೆ ನೀವು. ಇದ್ರಾಗ ಎರಡು ತರ ಯಾವ್ದು ಅನ್ನೋದು ಒಂದು ನೀವು ಗುರ್ತ ಮಾಡಬೇಕು. ಸೊ ಅದಕ್ಕೆ ಏನಂತಂದ್ರೆ ಇಲ್ಲಿ ಇದು ನಮ್ಮ ಅನುಭವವನ್ನು ಆಳವಾಗಿಸಿ ವ್ಯಕ್ತಿಯ ಬಗ್ಗೆ ಸೂಕ್ತ ಒಳನೋಟ ಒದಗಿಸ್ತದೆ. ಒಳನೋಟವನ್ನು ಒದಗಿಸ್ತದೆ, ಬಟ್ ನಮ್ಮ ಕೆಲಸ ಏನೈತೆ ಅಂದ್ರೆ ಪರಿಹಾರ ಕಂಡುಕೊಳ್ಬೇಕು. ಅದಕ್ಕೆ ಬಿ ಆನ್ಸರ್ ಕರೆಕ್ಟ್ ಅದ. ಇದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲು ಅವಕಾಶ ಒದಗಿಸ್ತದೆ. ಅವನಿಗೆ ಸಮಸ್ಯೆ ಏನೈತಿಲ್ಲ ಅದನ್ನ ಪರಿಹಾರ ಒದಗಿಸುವಂತ ಕೆಲಸವನ್ನು ಮಾಡ್ತದೆ. ಕ್ವಶನ್ ನಂಬರ್ 96. ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆಂದರೆ ಚಿಕಿತ್ಸಾಲಯಗಳ ಅಳತೆಗೆ, ಅಭಿಪ್ರಾಯ ಸಂಗ್ರಹಣೆಗೆ ಮತ್ತು ಪ್ರಯೋಗಶಾಲೆಯ ಪ್ರಯೋಗಕ್ಕೆ, ಮನೋವಿಶ್ಲೇಷಣೆಗೆ. ಸೊ ಇದು ಬಿ ಆನ್ಸರ್ ರೈಟ್ ಅದ. ಯಾಕಂದ್ರೆ ಸಮೀಕ್ಷಾ ವಿಧಾನಗಳನ್ನ ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡೋ ಸಲುವಾಗಿ ಕಂಡಕ್ಟ್ ಮಾಡ್ತೇವೆ ಹೊರತಾ ಉಳಿದು ಯಾವ್ದಕ್ಕಲ್ಲ. ಈ ಚಿಕಿತ್ಸಾಲಯ ಇದಂತೂ ಚಿಕಿತ್ಸಾ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ, ಪ್ರಾಯೋಗಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ, ಮನೋವಿಶ್ಲೇಷಣಾ ವಿಧಾನಕ್ಕೆ ಸಂಬಂಧಿಸಿದ. ಸೊ ಅಭಿಪ್ರಾಯ ಸಂಗ್ರಹಣೆ ಅಂತ ಏನಿದಲ್ಲ ಇದು ಡೈರೆಕ್ಟ್ ಸಮೀಕ್ಷಾ ವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ 97. ಸಮೀಕ್ಷಾ ವಿಧಾನ ಈ ಕೆಳಗಿನ ಯಾವುದಕ್ಕೆ ಸೂಕ್ತವಾದುದಲ್ಲ. ಇಲ್ಲಿ ಪ್ರಶ್ನೆಗಳನ್ನು ಓದುತ್ನಾಗ ಇದೊಂದು ಕ್ಲಾರಿಟಿ ಇರಬೇಕು. ಸೂಕ್ತವಾದುದಲ್ಲ ಅಂತ ಹೇಳಿ ಕೇಳಿದ್ದಾರೆ. ಯಾವ್ದಕ್ಕ? ಸಮೀಕ್ಷಾ ವಿಧಾನ. ಒಂದೇದು ವ್ಯಕ್ತಿತ್ವದ ಅಳತೆಗೆ ಅಲ್ಲದ, ಸನ್ನಿವೇಶದ ವಿಶ್ಲೇಷಣೆಗೆ ಇದು ಅಲ್ಲ, ಆಮೇಲೆ ಜನಗಣತಿ ಸಮೀಕ್ಷಾ ವಿಧಾನ ಅದಕ್ಕೂ ಅಲ್ಲ, ಅಭಿಪ್ರಾಯಗಳನ್ನು ಸಂಗ್ರಹಿಸಲು. ಸೊ ಇಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹಿಸಲು ಅಂತ ಏನದಲ್ಲ ಇದು ಕರೆಕ್ಟ್ ಅದ ಸಮೀಕ್ಷಾ ವಿಧಾನ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಪ್ರಶ್ನಾವಳಿಯ ವಿಧಾನವನ್ನು ಪರಿಚಯಿಸಿದವರು. ಪ್ರಶ್ನಾವಳಿ ಅಂತ ಹೇಳಿ ಒಂದು ವಿಧಾನ ಅದಲ್ಲ, ಅದನ್ನ ಪರಿಚಯಿಸಿದವರು ಯಾರು ಅಂತ ಕೇಳಿದಾರೆ. ಬಿ ಆನ್ಸರ್ ಸ್ಟ್ಯಾನ್ಲಿ ಹಾಲ್ ಅವರು. ಅದನ್ನ ಇಲ್ಲಿ ಸ್ಟ್ಯಾನ್ಲಿ ಅಂತ ಮಾಡ್ಕೊಡ್ರಿ. ಇಲ್ಲಿ ಸ್ಟ್ಯಾನ್ಲಿ ಹಾಲ್. ಇದು ಇಂಗ್ಲಿಷ್ನಾಗ ಬರೀತಾರೆ ನೋಡ್ರಿ, ಇಲ್ಲಿ ಸ್ಟ್ಯಾನ್ಲಿ ಹಾಲ್ ಅಂತ ಹೇಳಿ ಇವರು ಈ ಪ್ರಶ್ನಾವಳಿಯ ವಿಧಾನವನ್ನ ಪರಿಚಯಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 99. ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸುವ ಪ್ರಶ್ನಾವಳಿ ಸಂದರ್ಶನವೇ ಅಂದ್ರೆ ಯಾವ್ದು ಉಪಯೋಗಿಸ್ತಾರೋ ಅಂತ ಹೇಳಿ ಕೇಳಿದಾರೆ. ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸುವುದು ಅಂತ ಹೇಳಿ ಆಗ್ಬೇಕು. ಏನು ಉಪಯೋಗಿಸ್ತಾರಂತಂದ್ರೆ ಸಂದರ್ಶನ ವಹಿವನ್ನ ಉಪಯೋಗಿಸ್ತಾರ. ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸುವುದು ಸಂದರ್ಶನ ವಹಿ. ನಿರ್ದೇಶಿತ ಸಂದರ್ಶನ ಅಂದ್ರೆ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತಂದಂಗ, ಮತ್ತು ಅನಿರ್ದೇಶಿತ ಸಂದರ್ಶನ ಅಂತಂದ್ರ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತಂದಂಗ. ಅಂದ್ರೆ ಇಲ್ಲಿ ಪೂರ್ವ ನಿರ್ಧಾರಿತ ಪ್ರಶ್ನೆಗಳನ್ನ ಅವರು ತಮ್ಮ ವಹಿಯಲ್ಲಿ ಬರ್ಕೊಂಡಿರ್ತಾರ, ಸಂದರ್ಶನ ವಹಿಯಲ್ಲಿ ಬರ್ಕೊಂಡಿರ್ತಾರ. ಆ ಪ್ರಕಾರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಸಂದರ್ಶನ ವಹಿ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಆಗ್ತದೆ. ಇನ್ ನೆಕ್ಸ್ಟ್ ನೋಡ್ರಿ, ಒಬ್ಬ ಪತ್ರಕರ್ತ ತನ್ನ ವೃತ್ತಿ ಜೀವನದಲ್ಲಿ ಪಾಲಿಸುವ ವಿಧಾನ. ಒಬ್ಬ ಪತ್ರಕರ್ತ ಇದಾನ, ಅವ ತನ್ನ ವೃತ್ತಿ ಜೀವನದಾಗ ಏನೇನ್ ಪಾಲಿಸ್ತಾನಂದಂಗ. ಒಂದು ನಿರ್ದೇಶಿತ ಸಂದರ್ಶನ, ಅನಿರ್ದೇಶಿತ ಸಂದರ್ಶನ, ಎರಡೂ ಸಂದರ್ಶನ ವಿಧಾನಗಳು. ಈ ಎರಡೂ ಸಂದರ್ಶನ ವಿಧಾನಗಳು ಅಲ್ಲ ಅಂತ ಹೇಳ್ಕೊಡಿದ್ದಾರೆ. ಇದಂತೂ ರಾಂಗ್ ಐತಿ. ಸೊ ಸಿ ಕರೆಕ್ಟ್. ಯಾಕಂದ್ರ ಇಲ್ಲಿ ಒಬ್ಬ ಪತ್ರಕರ್ತ ತನ್ನ ಜೀವನದಾಗ ಕೇಳಿದಾರ, ಅವ್ರು ವೃತ್ತಿ ಜೀವನದಾಗ ಅವ್ ಎರಡೂ ರೀತಿಯಾದ ಇಂಟರ್ವ್ಯೂ ಅನ್ನು ಮಾಡ್ತಾನ. ಒಂದು ನಿರ್ದೇಶಿತನು ಮಾಡ್ತಾನ, ಅನಿರ್ದೇಶಿತ ಇಂಟರ್ವ್ಯೂ ಕೂಡ ಮಾಡ್ತಾನ. ಅನಿರ್ದೇಶಿತ ಅಂತಂದ್ರ ಅಲ್ಲಿ ಪ್ರಶ್ನಾವಳಿಗಳು ಮೊದಲೇ ತಯಾರಾಗಿರಂಗಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮತ್ತು ಕ್ರೀಡಾಪಟುಗಳನ್ನೆಲ್ಲ ನಾವು ಸಂದರ್ಶನ ಮಾಡ್ಬೇಕಾದ್ರೆ ಡೈರೆಕ್ಟ್ ಅವ್ರ ವ್ಯಕ್ತಿತ್ವ ತಿಳ್ಕೊಳ್ಳುವಂತ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತೀವಿ. ಅವ್ರು ಕೊಡುವಂತ ಉತ್ತರ ಮೇಲೆ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಹೇಳಿ ಕರಿತೀವಿ. ನಿರ್ದೇಶಿತ ಸಂದರ್ಶನ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅವರು ಜನರಿಗೆ ಮುಟ್ಟಿಸೋ ಸಲುವಾಗಿ ಇಂಟರ್ವ್ಯೂ ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ ಅವಾಗ ಪತ್ರಕರ್ತವ್ರಿಗೆ ಆ ಯೋಜನೆಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಆ ಪ್ರಶ್ನೆಗಳನ್ನ ಒಂದೊಂದಾಗಿ ಕೇಳ್ಕೊಂತ ಹೋಗ್ತಾನೆ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 101. ಸಂದರ್ಶನದ ಪ್ರಮುಖ ಉದ್ದೇಶ. ಸಂದರ್ಶನ ಯಾದಕ್ಕೆ ಮಾಡ್ತೀವಿ? ಸಂದರ್ಶನದ ಪ್ರಮುಖ ಉದ್ದೇಶ ಏನಂತಂದ್ರೆ ವ್ಯಕ್ತಿಯ ಭಾವನೆಗಳನ್ನ ತಿಳಿಯೋದು, ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಎಳೆಯೋದು ಅಲ್ಲ, ಇದು ಅಲ್ಲ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯೋದು ಮತ್ತು ವ್ಯಕ್ತಿಯ ಶೈಕ್ಷಣಿಕ ಸಾಧನೆ ಎಳೆಯೋದು ಇದು ಅಲ್ಲ. ಸೊ ಕ್ವಶನ್ ನಂಬರ್ 3 ಏನದಲ್ಲ ಸಿ, ಅದು ಕರೆಕ್ಟ್ ಆಗ್ತದೆ. ಇನ್ ನೆಕ್ಸ್ಟ್ ನೋಡ್ರಿ 102ನೇ ಪ್ರಶ್ನೆ. ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಲಕ್ಷಣ. ಒಂದು ಪರೀಕ್ಷೆದ ಎರಡು ಬೇರೆ ಬೇರೆ ಸಂದರ್ಭದಾಗ ಕಂಡಕ್ಟ್ ಮಾಡಿದ್ರು ಕೂಡ ಅದು ಉತ್ತರ ಸೇಮ ಕೊಡುತ್ತೆ ಅಂತ ತಿಳ್ಕೊಳ್ರಿ. ಅದಕ್ಕೆ ನಾವು ಏನಂತ ಕರಿತೇವಿ? ಓಕೆ, ಒಂದೇ ಫಲಿತಾಂಶ ಕೊಟ್ರೆ ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ. ಸಿ ಆನ್ಸರ್ ಕರೆಕ್ಟ್ ಅದ, ವಿಶ್ವಸನೀಯತೆ ಅಂತ ಹೇಳಿ ಅದಕ್ಕೆ ಕರೀತಾರೆ. ಇನ್ ನೆಕ್ಸ್ಟ್ ನೋಡ್ರಿ ಕ್ಷೇತ್ರಾಧ್ಯಯನಗಳು. ಕ್ಷೇತ್ರ ಅಧ್ಯಯನಗಳು ಏನದವಲ್ಲ ಅವು ಮಾನಸಿಕ ರೋಗಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವಂಥವು ಅಲ್ಲ, ರಾಂಗ್ ಅದ. ಸ್ವಾಭಾವಿಕ ಸನ್ನಿವೇಶದಲ್ಲಿ ವರ್ತನೆಯ ಬಗ್ಗೆ ನಡೆದ ಅಧ್ಯಯನಗಳು. ಸ್ವಾಭಾವಿಕ ಸನ್ನಿವೇಶದಲ್ಲಿನ ವರ್ತನೆಯ ಬಗ್ಗೆ ನಡೆದ ಅಧ್ಯಯನಗಳು.
ಕೃತಕ ಸನ್ನಿವೇಶದಲ್ಲಿನ ವರ್ತನೆ ಬಗ್ಗೆ ನಡೆದ ಅಧ್ಯಯನಗಳು ಅಲ್ಲ. ಕ್ಷೇತ್ರ ಅಧ್ಯಯನ ತಂದ ಕೂಡಲೇ ಕೃತಕ ಸನ್ನಿವೇಶ ಇರಂಗಿಲ್ಲ, ನಾವು ಹೊರಗೆ ಓಪನ್ ಆಗಿ ಅಡ್ಡಾಡಕ್ ಹೋಗಿರ್ತೇವಲ್ಲ, ಸೊ ಹಿಂಗಾಗಿ ಅದು ಸ್ವಾಭಾವಿಕ ಸನ್ನಿವೇಶ ಇರ್ತದ, ಆಟದ ಮೈದಾನದಲ್ಲಿ ನಡೆದ ಅಧ್ಯಯನಗಳು. ಸೊ ಇಲ್ಲಿ ಬಿ ಆನ್ಸರ್ ಕರೆಕ್ಟ್ ಅದ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಗುಣಲಕ್ಷಣಗಳೆಂದರೆ, ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಲಕ್ಷಣಗಳೆಂದರೆ ವಸ್ತುನಿಷ್ಠತೆ, ವ್ಯಕ್ತಿನಿಷ್ಠತೆ, ವಿಶ್ವಸನೀಯತೆ. ಇಲ್ಲಿ ಪ್ರಮಾಣಬದ್ಧ ಅಂತಂದ್ರೆ ಒಳ್ಳೆಯ ಪರೀಕ್ಷೆ ಅಂತಂದಂಗ, ಗುಣಲಕ್ಷಣಗಳದಾಗ ವ್ಯಕ್ತಿನಿಷ್ಠತೆ ಅನ್ನೋದೇನಿತ್ಲೆ ಅದು ಮೈನಸ್ ಪಾಯಿಂಟ್ ಅದ. ಎಲ್ಲೆಲ್ಲಿ ವ್ಯಕ್ತಿನಿಷ್ಠತೆ ಅಂತ ಬರ್ತಿತ್ಲೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ರಿ. ಇದ್ರಾಗೈತೆ ಇದ್ರಾಗೂ ಕ್ಯಾನ್ಸಲ್, ಇದ್ರಾಗೈತೆ ಇದು ಕ್ಯಾನ್ಸಲ್. ಸೊ 4ನೇ ಉತ್ತರ ಕರೆಕ್ಟ್. ಸಮಂಜಸತೆ, ವಿಶ್ವಸನೀಯತೆ ಮತ್ತು ವಸ್ತುನಿಷ್ಠತೆ, ಇದು 4ನೇ ಉತ್ತರ ಕರೆಕ್ಟ್ ಅದ. ವ್ಯಕ್ತಿನಿಷ್ಠತೆ ಬಂತ ತಿಳ್ಕೊಡ್ರಿ, ಪರೀಕ್ಷಾ ದೃಷ್ಟಿಯಿಂದ ಅದು ಮೈನಸ್ ಪಾಯಿಂಟ್, ಅದನ್ನ ತೆಗೆದು ಬಿಡೋದು. ನೆಕ್ಸ್ಟ್ 105, ಪರೀಕ್ಷಾ ವಿಧಾನ ಸಾಧನದ ವಿಶ್ವಸನೀಯತೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನಿರೂಪಿಸಬಹುದು? ಪರೀಕ್ಷೆ ಮರುಪರೀಕ್ಷೆ ವಿಧಾನ ಅಂದ್ರೆ ಪರೀಕ್ಷಾ ಸಾಧನದ ವಿಶ್ವಸನೀಯತೆ. ಇಲ್ಲಿ ನಿಮ್ಗೆ ಒಂದು ಹೇಳ್ತೇನೆ ನೋಡ್ರೆ, ಒಂದು ಪರೀಕ್ಷಾ ಸಾಧನದ ವಿಶ್ವಸನೀಯತೆ ಅಂತಂದ್ರೆ, ಒಂದು ಪರೀಕ್ಷೆ ಕಂಡಕ್ಟ್ ಮಾಡಿದಿರಿ, ಅದನ್ನ ಫಲಿತಾಂಶವನ್ನ ಪರ್ಫೆಕ್ಟ್ ಐತಿ ಅಂತ ಹೇಳಿ ನೀವು ರೆಕಗ್ನೈಸ್ ಮಾಡ್ಬೇಕಾದ್ರೆ ಯಾವ ವಿಧಾನವನ್ನು ಬಳಸ್ತೀರಿ ಅಂತಂದಂಗೆ ಇಲ್ಲಿ ಪರೀಕ್ಷೆ ಮರುಪರೀಕ್ಷೆ ವಿಧಾನ, ಸಮದ್ವಿಭಾಗ ವಿಧಾನ, ಮೇಲಿನ 2 ವಿಧಾನಗಳಿಂದ, ಶಿಕ್ಷಕರ ಅಭಿಪ್ರಾಯದಿಂದ ಪರೀಕ್ಷೆಯನ್ನು ಇದು ಮಾಡಂಗಿಲ್ಲ. ಯಾಕಂದ್ರೆ ಒಪಿನಿಯನ್ ಮ್ಯಾಗ ಏನು ನಾವು ನಿರ್ಧಾರ ಬರಂಗಿಲ್ಲ. ಬಟ್ ಇವು 2 ಮೆಥಡ್ ಅನ್ನು ಬಳಸ್ತೀವಿ. ಹಿಂಗಾಗಿ ಸಿ ಉತ್ತರ ಕರೆಕ್ಟ್ ಅದ. ಮೇಲಿನ 2 ವಿಧಾನಗಳು ಪರೀಕ್ಷೆ ಮರುಪರೀಕ್ಷೆ ವಿಧಾನ. ಇನ್ನು ಸಮದ್ವಿಭಾಗ ವಿಧಾನ ಹಂಗಂದ್ರೆ ಏನ್ ಅನ್ನೋದು ನಾನು ನಿಮ್ಗೆ ಶಾರ್ಟ್ ಆಗಿ ಹೇಳ್ತಾ ನೋಡ್ರಿ. ಒಂದ್ ಇವತ್ತಿನ ಡೇಟ್ಗೆ ಒಂದು ಎಕ್ಸಾಮ್ ತಗೊಂಡ್ರೆ ಅಂತ ತಿಳ್ಕೊನು. ಸೊ ಇವತ್ತ ಥರ್ಸ್ಡೇ ಅದ. ಓಕೆ, ಥರ್ಸ್ಡೇ ಅದ. ಇವತ್ತ ನೀವು 8th ಕ್ಲಾಸಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ. ಓಕೆ, ಇವತ್ತು ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ. ಇದು ಒಂದು ಪರೀಕ್ಷೆ ಆಯ್ತು. ಇನ್ನ ಮರು ಪರೀಕ್ಷೆ ಒಂದು ಮಾಡ್ಬೇಕಲ್ಲ ನೀವು. ಸೊ ಇಲ್ಲಿ ಈ ಎಕ್ಸಾಮ್ ನಡೆಸಿದ ನಂತರ 15 days ಬಿಟ್ಟು ಮತ್ ಸೇಮ್ ಅದೇ ಕ್ಲಾಸಿಗೆ ಅದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀರಿ. ಆವಾಗ ಬಂದಂತಹ ಮಾರ್ಕ್ಸ್ ಏನಿರ್ತದಲ್ಲ, ಮಾರ್ಕ್ಸ್ ಮತ್ ನಂತರ ಏನು ಬರ್ತಾವಲ್ಲ ಮಾರ್ಕ್ಸ್, ಇದಕ್ಕೆ ಒಂದ್ ಸ್ವಲ್ಪ ಏರಿಕೆ ಆಗಿರ್ತದ. ಮೊದಲಿನಕ್ಕಿಂತ ಹೆಚ್ಚು ಬಂದಿರ್ತಾವ. ಯಾಕಂದ್ರೆ ಸೇಮ್ ಕ್ವಶನ್ ಪೇಪರ್ ಇರೋದ್ರಿಂದ ಒಂದ್ ಸ್ವಲ್ಪ ಕ್ವಶನ್ಸ್ ಹೆಚ್ಚು ಬಂದಿರ್ತಾವ ಅಂತಂದಂಗೆ. ಓಕೆ, ಇನ್ ನೆಕ್ಸ್ಟ್ ಇದಕ್ಕೆ ನಾವ್ ಏನ್ ಕರಿತೇವಲ್ರಿ, ಪರೀಕ್ಷೆ ಮರುಪರೀಕ್ಷೆ ವಿಧಾನ ಅಂತ ಹೇಳಿ ಕರಿತೇವಿ. ಸಮದ್ವಿಭಾಗ ಅಂತಂದ್ರ ಇಲ್ಲಿ ಪರೀಕ್ಷೆ 2 ಟೈಮ್ ನಡೆಸಂಗಿಲ್ಲ. ಇಲ್ಲಿ 2 ಟೈಮ್ ನಡೆಸ್ತೇವೆ ಪರೀಕ್ಷೆ. ಇದ್ರಾಗ ಪರೀಕ್ಷೆ ಒಂದ ಟೈಮ್ ನಡೆಸ್ತೇವಿ ಸಮದ್ವಿಭಾಗದಾಗ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ಕ್ವಶನ್ ಪೇಪರ್ ಇರ್ತೈತಿ, ಆ ಕ್ವಶನ್ ನಂಬರ್ ಅನ್ನ ನಾವು ದ್ವಿಭಾಗವಾಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1, 3, 5, 7, 9 ಈ ರೀತಿ ಒಂದ್ ಮಾಡ್ತೀವಿ. 2, 4 ಆಮೇಲೆ 6, 8, 10 ಈ ರೀತಿ ಒಂದು ಪಾರ್ಟ್ ಮಾಡ್ತೀವಿ. ಮತ್ ಬಿಡ್ಸಾಕ್ ಕೊಡ್ತೀವಿ. 2ದ್ರಾಗ ಮಾರ್ಕ್ಸ್ ಅವಂಗ ಹೆಚ್ಚು ಕಡಿಮೆ ಸೇಮ ಬಂದಿರ್ಬೇಕು. ಫಾರ್ ಎಕ್ಸಾಂಪಲ್ ಇವೆಲ್ಲ ಕ್ವಶನ್ ಮಾಡಿದಾಗ ಇಲ್ಲೊಂದು 50 ಕ್ವಶನ್ ಆಗ್ತಾವ, ಆಮೇಲೆ ಒಂದು 50 ಕ್ವಶನ್ ಆಗ್ತಾವ. ಇಲ್ಲಿ 50ಕ್ಕವ ಇದ್ರಾಗ ಒಂದ್ 40 ತಗೊಂಡ ಅಂತ ಮಾರ್ಕ್ಸ್ ತಗೊಂಡು, ಇದ್ರಾಗೂ ಕೂಡ ಬಹಳ ಅದರ 40, 42, 38 ಇಷ್ಟ ಬಂದಿರ್ಬೇಕು ಅವ್ನ ಮಾರ್ಕ್ಸ್. ಸೊ ಹಿಂಗಾಗಿ ಅವ್ನ ನಾಲೆಜ್ ಕರೆಕ್ಟ್ ಐತಿ ಅನ್ನಂಗೆ, ಸಮಂಜಸವಾದದ್ದು ಮತ್ತೆ ಅದಕ್ಕೆ ಏನೈತಿ ವಿಶ್ವಸನೀಯವಾದದ್ದು ಅಂತ ಹೇಳಿ ನಾವು ಅದಕ್ಕೆ ಕರಿತೀವಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪ್ರಾಯೋಗಿಕ ಅಧ್ಯಯನಗಳಿಗೆ ಹೋಲಿಸಿದರೆ ಕ್ಷೇತ್ರಾಧ್ಯಯನಗಳು ಅಂದ್ರೆ ಪ್ರಾಯೋಗಿಕ ವಿಧಾನಕ್ಕೆ ಹೋಲಿಸಿದರೆ ಕ್ಷೇತ್ರಾಧ್ಯಯನಗಳು ನಮ್ಗೆ ಏನ್ ಮಾಡ್ತಾವ, ಪರಿಣಾಮಕಾರಿ ಅಲ್ಲ, ಇದು ರಾಂಗ್ ಅದ. ಮೇಲಿನ ರೀತಿಯವು, ಇದು ರಾಂಗ್ ಅದ. ವಾಸ್ತವತೆಗೆ ಹತ್ತಿರ ಕೊಂಡೊಯ್ತವೆ, ಇದು ಕರೆಕ್ಟ್ ಅದ. ಸಮಗ್ರಾಕೃತಿಯನ್ನು ಒದಗಿಸುತ್ತವೆ, ಇದು ಕೂಡ ಕರೆಕ್ಟ್ ಅದ. ಸೊ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ಸಂಕೇತಗಳು ಅಂತ ಹೇಳ್ಕೊಡಿದಾರೆ. 1 ಮಾತ್ರ ಸರಿ, ಇದು ಅಲ್ಲ. 2 ಮಾತ್ರ ಸರಿ, ಇದು ಅಲ್ಲ. 3 ಮಾತ್ರ ಸರಿ, ಅದು ಅಲ್ಲ. 3 ಮತ್ತು 4 ಸರಿ. ಓಕೆ, ಇಲ್ಲಿ ಕರೆಕ್ಟ್ ಅದ ನೋಡ್ರಿ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ. ಓಕೆ, ಇನ್ ನೆಕ್ಸ್ಟ್, ಯಾಕಂದ್ರೆ ನಾವು ಕ್ಷೇತ್ರ ಅಧ್ಯಯನಕ್ಕೆ ಹೋದಾಗ ಪ್ರಯೋಗಶಾಲೆದಾಗ ಪ್ರಯೋಗ ಮಾಡ್ತೇವೆ, ಅದಕ್ಕೆ ಮತ್ತೆ ಕ್ಷೇತ್ರ ಅಧ್ಯಯನಕ್ಕೆ ಹೋದಾಗ ಡಿಫ್ರೆನ್ಸ್ ಅಂತಂದ್ರ ಅದು ವಾಸ್ತವ ರೂಪವನ್ನು ನಮಗೆ ತಂದು ಕೊಡ್ತದ. ಅಲ್ಲಿ ಏನ್ ನೈಜ ಸ್ಥಿತಿ ಅದಲ್ಲ ಅದನ್ನ ಕಣ್ಣಾರ ನಾವ ಕಾಣ್ತೀವಿ. ಓಕೆ, ಮತ್ತು ಸಮಗ್ರ ಆಕೃತಿಯನ್ನು ಒದಗಿಸ್ತದ. ಏನು ಅಲ್ಲಿ ಡೌಟ್ ಉಳಿಯಂಗಿಲ್ಲ, ಏನೈತಿ ಎಲ್ಲ ಕ್ಲಿಯರ್ ಪಿಕ್ಚರ್ ಇರ್ತದ. ಸೊ ಇದು 2 ಆನ್ಸರ್ ಕರೆಕ್ಟ್ ಅದಾವ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿರುವ ಅಂಶಗಳನ್ನು ಜೋಡಿಸಿರಿ ಮತ್ತು ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತ ಹೇಳಿದಾರೆ. ಸೊ ಈ ರೀತಿ ಬಂದಾಗ ಇದಕ್ಕೆ ಒಂದ್ ಸ್ವಲ್ಪ ಓದಾಕುಲ್ಲ ಟೈಮ್ ಹೆಚ್ಚಾಗ್ತದ. ಮತ್ತು ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಳ್ಳೋದೈತೆ ಅಂತ ತಿಳ್ಕೊಡ್ರಿ. ಒಂದ್ ಸಿಂಪಲ್ ಇದು ನೋಡ್ತಾ ನೋಡ್ರಿ. ಪಟ್ಟಿ 1ರಾಗ ಏನ್ ಮಾಡಿದಾರ ಅವರ, ಕೆಲವೊಂದಿಷ್ಟು ವಿಧಾನಗಳನ್ನು ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನಗಳನ್ನು ಕೊಟ್ಟಿದ್ದಾರೆ. 2ನೇ ಕಡೆಗೆ ಅದರದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಪ್ರಾಯೋಗಿಕ ವಿಧಾನ ತಂದ ಕೂಡಲೇ ಈ ತರ ಯಾವ್ದು ಬರ್ತದ ನೋಡ್ಬೇಕು. ಪ್ರಾಯೋಗಿಕ ವಿಧಾನ ತಂದ ಕೂಡಲೇ ಇದಕ್ಕೆ
ನಿಯಂತ್ರಿತ ಗುಂಪು ಅಂತೇಳಿ ಬರ್ತದೆ. ಯಾಕಂದ್ರೆ ಪ್ರಾಯೋಗಿಕ ವಿಧಾನದಾಗ 2 ಗುಂಪುಗಳು ಇರ್ತಾವ. ಒಂದು ಪ್ರಾಯೋಗಿಕ ಗುಂಪು, ಇನ್ನೊಂದು ನಿಯಂತ್ರಿತ ಗುಂಪು ಅಂತ ಹೇಳಿ ಇರ್ತಾವ. ಸೊ ಇದು ಸಂಬಂಧಿಸಿದೈತಿ. ಏಕ ಎರಡನೇದು ಯಾವ್ದೈತಿ ಅನ್ನೋದು ಮೊದಲು ನೋಡ್ಬೇಕು. ಅಂದ್ರೆ ನೀವು ಇದ್ರಾಗ ನಾಲ್ಕೂನು ಹಿಂಗೆಲ್ಲ ತಲೆ ಕೆಡ್ಸ್ಕೊಂಡ್ ನೋಡಂಗಿಲ್ಲ. ಒಂದ್ ಯಾವ ಕ್ಯಾನ್ಸಲ್ ಆಗ್ತಲ್ಲ ಕ್ಯಾನ್ಸಲ್ ಮೊದಲು ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಸೊ ಇದಕ್ಕ ಎರಡನೇದ ನಿಯಂತ್ರಿತ ಗುಂಪು ಅಂತ ಐತ್ಲೆ ಅದನ್ನ ಯಾವ್ದೈತಿ ನೋಡೋದು. ಏಕ ಎರಡನೇದ್ ಇರ್ಬೇಕು. ಇದ್ರಾಗೂ 2 ಐತಿ, ಇದ್ರಾಗೂ 2 ಐತಿ. ಸೊ ಇದಲ್ಲ ಅಂತ ಹೇಳಿ ಫೈನಲ್ ಆಯ್ತು ನಮಗೆ. ಇನ್ನು ಎ ಮತ್ತು ಬಿ ದಾಗ ಹುಡುಕ್ಬೇಕು. ಎರಡನೇದ್ ನೋಡ್ರಿ, ಅಂತರಾವಲೋಕನ ಅಂತಂದ್ರ ಸ್ವಯಂ ವೀಕ್ಷಣೆ. ಓಕೆ. ಇನ್ನ ಬಿಕ 4ನೇದ್ ಇರ್ಬೇಕು. ಇದ್ರಾಗ ಬಿಕ್ 4 ಐತಿ, ಇದ್ರಾಗೂ ಬಿಗ್ 4ನೇದ್ ಐತಿ. ಸೊ ಹಿಂಗಾಗಿ ಇಂಥ ಪ್ರಶ್ನೆ ಬಂದಾಗ ಇನ್ನೊಂದು ನೋಡು, ವಿವರಣಾತ್ಮಕವಾದ ವಿಧಾನ ಅಂತ ಐತಿ. ವಿವರಣಾತ್ಮಕ ವಿಧಾನ ಇದ್ರಾಗ ಸಮೀಕ್ಷೆದಾಗ ಬಹಳ ವಿವರಣಾತ್ಮಕ ಇರ್ತದ. ಸೊ ಇಲ್ಲಿ ಸೀಕ್ 1ನೇದ್ ಇರ್ಬೇಕು. ಇಲ್ಲಿ ಐತಿ, ಇದು ಕರೆಕ್ಟ್ ಆನ್ಸರ. ಮತ್ತು ಡಿಕ್ 3ನೇದ್ ಅದ, ಅನುಕ್ರಿಯೆಯ ಸಮಯ ಅಂತಂದ್ರೆ ಉದ್ದೀಪನ ಮತ್ತು ಅನುಕ್ರಿಯೆ ತಂದ. ಸೊ ಇಲ್ಲಿ ಬಿ ಆನ್ಸರ್ ಏನದಲ್ಲ ಇದು ರೈಟ್ ಆನ್ಸರ್ ಅದ. ಇದನ್ನ ಟಿಕ್ ಹಾಕ್ಬೇಕು. ಫಸ್ಟ್ 1ನೇ ತರ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ ಕ್ಯಾನ್ಸಲ್ ಯಾವಾಗ್ತದೆ ಅನ್ನೋದು. ಕ್ಯಾನ್ಸಲ್ ಮಾಡ್ಬೇಕು. ಯಾಕಂದ್ರೆ ಒಂದೊಂದ್ಸಲ ಏನಾಗ್ತದೆ ನಮಗೆ 4 ಉತ್ತರಗಳು ಗೊತ್ತಿರಂಗಿಲ್ಲ, ಅದ್ರಂದು 2 ಗೊತ್ತಿರ್ತಾವ, ಒಮ್ಮೆ ಒಂದೇ ಗೊತ್ತಿರ್ತದ. ಆ ಸಂದರ್ಭದಾಗ ಉಳಿದಿದ್ದು ಕ್ಯಾನ್ಸಲ್ ಯಾವ್ದಾವಲ್ಲ ಅದನ್ನ ಬಿಟ್ಟು ಇನ್ನು ಉಳಿದಂತದ್ರಾಗ ಆನ್ಸರ್ ಹುಡ್ಕುವಂತ ಪ್ರಯತ್ನ ಮಾಡ್ಬೇಕು. ನೆಕ್ಸ್ಟ್, ಪಟ್ಟಿ 1ರಲ್ಲಿರುವ ಅಂಶಗಳನ್ನು ಪಟ್ಟಿ 2ರಲ್ಲಿರುವ ಅಂಶಗಳನ್ನ ಹೋಲಿಸಿರಿ. ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡ್ರಿ, ಒಂದ್ ಕಡೆ ಪಂತಗಳದಾವ, ಇನ್ನೊಂದು ಕಡೆಗೆ ಅರ್ಥದ ಪ್ರತಿಪಾದಕರದಾರ. ರಚನಾವಾದ ಇ.ಬಿ. ಟಿಚ್ನರ್. ಇದ್ರಾಗ ಯಾವ್ದೈತಿ ನೋಡ್ಕೊಳ್ರಿ. ರಚನಾವಾದ ಏಕ 3ನೇದ್ ಇರ್ಬೇಕು. ಇಲ್ಲಿ ಏಕ 3ನೇದ್ ಇಲ್ಲಿ ಅದ ನೋಡ್ರಿ. ಓಕೆ. ಆಮೇಲೆ ಕ್ರಿಯಾವಾದ ವಿಲಿಯಂ ಜೇಮ್ಸ್, ಇದು 4ನೇದ್ ಇರ್ಬೇಕು. ಕರೆಕ್ಟ್ ಅದ. ಮನೋವಿಶ್ಲೇಷಣವಾದ ಸಿಗ್ಮಂಡ್ ಫ್ರೈಡ್ 2ನೇದ್ ಇರ್ಬೇಕು. ಸಿಕ್ 2ನೇದ್ ಇಲ್ಲಿ ಕರೆಕ್ಟ್ ಅದ. ವರ್ತನವಾದ ಜೆ.ಬಿ. ವಾಟ್ಸನ್, ಇದು 1ನೇದ್ ಅದ, ಇಲ್ಲಿ ಕರೆಕ್ಟ್ ಅದ. ಓಕೆ. ಸೊ 4ನೇ ಆನ್ಸರ್ ಇಲ್ಲಿ ಕರೆಕ್ಟ್ ಅದ. ನೆಕ್ಸ್ಟ್, ವೃತ್ತಿ ಹಾಗೂ ಇತರೆ ವಿಷಯಗಳ ಸಲಹಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ಮನೋವಿಜ್ಞಾನಿ. ಇಲ್ಲಿ ವೃತ್ತಿನೂ ಮಾಡ್ತಿರ್ಬೇಕು ಮತ್ತ ವಿಷಯಗಳ ಸಲಹಾ ಕಾರ್ಯಕ್ರಮಗಳಲ್ಲಿಯೂ ಕೂಡ, ಅಂದ್ರ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ಸಲಹೆ ಕೊಡುವಂತ ಕೆಲಸವನ್ನು ಮಾಡಬೇಕು. ಅಂತಾವ್ ಯಾರ ಅಂತ ಕೇಳಿದಾರೆ ಇಲ್ಲಿ. ಯಾರು ಹೇಳ್ರಿ? ಶೈಕ್ಷಣಿಕ ಮನೋವಿಜ್ಞಾನಿ. ಶೈಕ್ಷಣಿಕ ಮನೋವಿಜ್ಞಾನಿ ಅಂದ್ರೆ ಬೇರೆ ಯಾರು ಅಲ್ಲ, ಒಬ್ಬ ಶಿಕ್ಷಕ. ಓಕೆ. ಸೊ ಈ ಒಂದು ಪಾತ್ರಲ್ಲಿ ಬಹಳ ಮಹತ್ವದಾಗಿದೆ. ಇನ್ ನೆಕ್ಸ್ಟ್, ಕೆಳಕಂಡ ಯಾವ ಗುಣ ಹೆಚ್ಚಾಗಿ ಅಸಮರ್ಥ ಶಿಕ್ಷಕನಲ್ಲಿ ಕಂಡು ಬರುತ್ತದೆ? ಇಲ್ಲಿ ಅಸಮರ್ಥ ಶಿಕ್ಷಕ ಅಂತ ಹೇಳಿ ಇದ್ ಮಾಡ್ಕೊಳ್ರ. ಅಸಮರ್ಥ ಶಿಕ್ಷಕನಲ್ಲಿ ಕಂಡು ಬರ್ತದ. ಅವ್ ಶಿಕ್ಷಕ ಯೋಗ್ಯ ಇಲ್ಲ ಅಂತವನ್ಲೆ ಕಂಡು ಬರುವಂತ ಲಕ್ಷಣ ಯಾವ್ದು ಅಂತ ಹೇಳಿ ಕೇಳಿದಾರೆ. ಗುಣಮಟ್ಟಕ್ಕೆ ಹೆಚ್ಚು ಒತ್ತು ನೀಡೋದು, ಕ್ವಾಲಿಟಿ ಎಜುಕೇಶನ್ಗೆ ಹೆಚ್ಚು ಮಹತ್ವ ಕೊಡೋದು. ಅದು ಕರೆಕ್ಟ್ ಅದ. ಅಂದ್ರೆ ಕರೆಕ್ಟ್ ಅಂದ್ರೆ ನೋಡ್ರಿ, ಒಬ್ಬ ಒಳ್ಳೆ ಶಿಕ್ಷಕನ ಕೆಲಸ ಅದ. ತರಗತಿಯಲ್ಲಿ ಗುಂಪು ಚರ್ಚೆಗೆ ಹೆಚ್ಚು ಒತ್ತು ಕೊಡೋದು, ಇದು ಒಳ್ಳೆ ಶಿಕ್ಷಕನ ಕೆಲಸ ಅದ. ನಮ್ಗೆ ಯಾರು ಬೇಕಾದ್ರು ಅಸಮರ್ಥ, ತಕ್ಷಣದ ಸನ್ನಿವೇಶವನ್ನು ನಿಯಂತ್ರಿಸಿಕೊಳ್ಳಲು ಹೆಚ್ಚು ಗಮನ ನೀಡುವುದು. ಓಕೆ. ಏನಾದ್ರೂ ಕ್ಲಾಸ್ ರೂಮ್ದಾಗ ಸಮಸ್ಯೆಗಳಾಗ್ತಿದ್ರೆ ತಕ್ಷಣ ಅದನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಬೇಕು, ಅದು ಕೂಡ ಕರೆಕ್ಟ್ ಅದ. ಮತ್ತು ತನ್ನ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ವಿಭಿನ್ನ ರೀತಿಯಲ್ಲಿ ನಡೆದುಕೊಳ್ಳುವುದು. ಇಲ್ಲಿ ನೋಡ್ರಿ, ಇದು ಒಂದ್ ಸ್ವಲ್ಪ ಬೇರೆ ಅದ. ವಿಭಿನ್ನ ರೀತಿಯಲ್ಲಿ ಇವು 3 ಕರೆಕ್ಟ್ ಅದಾವ, ಸಮರ್ಥ ಶಿಕ್ಷಕಂದ ಇದಾವ. ಓಕೆ. ನಮಗ್ ಅಸಮರ್ಥ ಬೇಕಾಗಿತ್ತು, ಅದಕ್ಕೆ ರೈಟ್ ಆನ್ಸರ್ ಡಿ ಅದ. ಯಾಕೆ ಹೇಳ್ರಿ? ಇಲ್ಲಿ ತನ್ನ ತರಗತಿ ವಿದ್ಯಾರ್ಥಿಗಳಿಗೆ ವಿಭಿನ್ನ ರೀತಿಯಲ್ಲಿ ನಡೆದುಕೊಳ್ಳೋದು. ವಿಭಿನ್ನ ರೀತಿ ಅಂತಂದ್ರೆ ಅಸಮಂಜಸ ರೀತಿಯಲ್ಲಿ ನಡೆದುಕೊಳ್ಳೋದು ಅಂತಂದಂಗ ಗೊತ್ತಾಯ್ತಲ್ಲ. ಈ ಮೇಗಿನ 3 ಏನಿದಾವಲ್ಲ ಇವೆಲ್ಲ ಕರೆಕ್ಟ್ ಅದಾವ. ಇದು ಉತ್ತರ ತಪ್ಪದಂದ್ರ ಅಸಮರ್ಥ ಶಿಕ್ಷಕನ ಲಕ್ಷಣ ಅದ. ವಿಭಿನ್ನ ರೀತಿ ಅಂದ್ರೆ ಒಂದು ಕ್ಲಾಸ್ನ 40 ವಿದ್ಯಾರ್ಥಿಗಳು ಅದಾರ. 40 ವಿದ್ಯಾರ್ಥಿಗಳ ಜೊತೆಗೆ ನಾವು ಸಮಾನವಾಗಿ ನಡ್ಕೊಳ್ಬೇಕು. ಅಲ್ಲಿ 20 ಹುಡುಗರನ್ನ ಒಂದು ಗುಂಪು ಮಾಡಿ ಇನ್ನು 20 ಹುಡುಗರಿಗೆ ಶಿಕ್ಷೆ ಕೊಡೋದು, ಇನ್ನು 20 ಹುಡುಗರಿಗೆ ಹೆಚ್ಚು ಪ್ರೀತಿಯಿಂದ ನೋಡೋದು, ಇಂಥವೆಲ್ಲ ವಿಭಿನ್ನ ರೀತಿಯ ಲಕ್ಷಣ ಅಂತ ಅನಿಸ್ತಾವ. ಅದು ಅಸಮರ್ಥ ಶಿಕ್ಷಕನ ಲಕ್ಷಣ ಆಗ್ಯದ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 111. ತರಗತಿಯ ಶಿಸ್ತು ಕಾಪಾಡಲು ಈ ಕೆಳಗಿನ ಯಾವ ಕ್ರಮ ಪರಿಣಾಮಕಾರಿಯಾಗಿದೆ? 1ನೇದು ಅಶಿಸ್ತಿನ ಕಾರಣ ತಿಳಿಯುವುದು ಮತ್ತು ಕಟ್ಟುನಿಟ್ಟಿನಿಂದ ವರ್ತಿಸುವುದು. ಅಲ್ಲ, ರಾಂಗ್. ಯಾಕಂದ್ರ ನಾವು ಅಶಿಸ್ತಿನ ಕಾರಣ ತಿಳಿಯೋದೈತ್ಲೆ ಅದು ಕರೆಕ್ಟ್ ಅದ, ಬಟ್ ಕಟ್ಟುನಿಟ್ಟಾಗಿ ವರ್ತಿಸಂಗಿಲ್ಲ. ಯಾಕಂದ್ರ ಆ ವರ್ತನೆ ಪುನರಾವರ್ತನೆ ಆಗ್ತದೆ ಕಟ್ಟುನಿಟ್ಲೆ ವರ್ತಿಸಿದ್ರ. ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮ ಒದಗಿಸುವುದು, ಅದು ಕರೆಕ್ಟ್ ಅದ. ಇದು ರೈಟ್ ಆನ್ಸರ್ ಅದ. ತರಗತಿಯಲ್ಲಿ ಉತ್ತಮ ಸಮವಸ್ತ್ರ ಧರಿಸುವುದು, ಇದು ಏನಷ್ಟೇ ಕರೆಕ್ಟ್ ಆಗಿಲ್ಲ. ಯಾಕಂದ್ರ ನಾವು ಅಶಿಸ್ತಿನ ಕಾರಣ ತಿಳಿಬೇಕಾದ್ರೆ, ಇದು ತರಗತಿಯ ಶಿಸ್ತು ಕಾಪಾಡಬೇಕಾದ್ರೆ ಬರೀ ಸಮವಸ್ತ್ರ ಧರಿಸಿದ್ರೆ ಕರೆಕ್ಟ್ ಆಗಂಗಿಲ್ಲ.
ಮತ್ತು ಅಶಿಸ್ತಿನಿಂದ ವರ್ತಿಸುವ ವಿದ್ಯಾರ್ಥಿಗಳೊಂದಿಗೆ ದಂಡ ಶುಲ್ಕ ವಿಧಿಸುವುದು ಇದು ಕರೆಕ್ಟ್ ಆಗಿಲ್ಲ. ಏನ್ ರೊಕ್ಕ ಕೊಟ್ಟು ನಾವು ನಾಳೆ ಏನಾದ್ರು ಹಾನಿ ಮಾಡ್ಬೇಕಂತೇಳಿ ಬಯಸ್ತಾನ. ಈಗ ಬಹಳಷ್ಟು ಸ್ಕೂಲ್ ಕಾಲೇಜ್ನಾಗ ಏನ್ ಮಾಡ್ತಾರೆ ಹೇಳ್ರಿ, ಪೆನಾಲ್ಟಿಗಳನ್ನ ಇಸ್ಕೊಳ್ತಾರ. ಪೆನಾಲ್ಟಿ ಕೊಟ್ಟಂತ ವಿದ್ಯಾರ್ಥಿ ಮನಸ್ಸಿನ ಪರಿವರ್ತನೆ ಆಗ್ಬೇಕಾ, ಪೆನಾಲ್ಟಿ ಕಲೆಕ್ಟ್ ಮಾಡ್ರೆ ಅಷ್ಟ ಆಗಂಗಿಲ್ಲ. ಯಾಕಂದ್ರ ಆ ವಿದ್ಯಾರ್ಥಿ ತಲೆ ಒಳಗೆ ಏನಿರ್ತದೆ ಹೇಳ್ರಿ, ನನ್ನ ಕಡೆದ ಇವ್ರು ₹2,000 ತಗೊಂಡಾರಲ್ಲ, ಈ ₹2,000 ಏನಾದ್ರೂ ನಾ ಇಲ್ಲಿ ನಾಶ ಮಾಡೇ ಹೋಗೋ ಅಂತ ತಿಳ್ಕೊಂಡು ಅವ ಯಾರೂ ಇಲ್ಲಂತ ಸಮಯದಾಗ ಶಾಲೆ ಮತ್ತು ಕಾಲೇಜಿನ ಆಸ್ತಿಯ ಹಾನಿ ಮಾಡುವಂತ ಸಂಭವ ಹೆಚ್ಚಿರ್ತದೆ. ಗೊತ್ತಾಯ್ತಾ? ಸೊ ಹಿಂಗಾಗಿ ದಂಡ ಶುಲ್ಕ ನಮಗೆ ಶಾಶ್ವತ ಪರಿಹಾರವಲ್ಲ. ನೆಕ್ಸ್ಟ್ 112ನೇ ಪ್ರಶ್ನೆ. ಪ್ರಾರಂಭದ ಶಿಕ್ಷಕರ ವಿಫಲತೆ ಕಂಡು ಬರುವ ಪ್ರಮುಖ ಲಕ್ಷಣತೆ. ಅಂದ್ರೆ ಪ್ರಾರಂಭದ ಶಿಕ್ಷಕರು ಅಂತಂದ್ರೆ ಹೇಳ್ರಿ, ಅಪಾಯಿಂಟ್ಮೆಂಟ್ ಆದ ಕೂಡಲೇ ಆ ಶಿಕ್ಷಕರಲ್ಲಿ ವಿಫಲತೆ ಕಂಡು ಬರುವಂತ ಪ್ರಮುಖ ಕ್ಷೇತ್ರ ಯಾವುದು ಅಥವಾ ಪ್ರಮುಖ ಒಂದು ಪಾಯಿಂಟ್ ಯಾವುದು ಅಂತ ಹೇಳಿ ಕೇಳ್ತಾರೆ ಇಲ್ಲಿ. ಪ್ರಾರಂಭದ ಶಿಕ್ಷಕರ ವಿಫಲತೆಗೆ ಸಾಮಾನ್ಯ ಸಂಸ್ಕೃತಿ, ಸಾಮಾನ್ಯ ಪಂಡಿತ, ವಿಷಯ ಜ್ಞಾನ, ಅಂತರ್ವ್ಯಕ್ತಿ ಸಂಬಂಧಗಳು. ಸಾಮಾನ್ಯ ಸಂಸ್ಕೃತಿ ಅಂತಂದ್ರೆ ಏನ್ ಹೇಳ್ರಿ, ನಾವು ನಡೆದುಕೊಂಡು ಬಂದಂತಹ ಒಂದು ರೀತಿ ನೀತಿಗಳು, ನಾವು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿರ್ತೇವೆ, ಇದೇನು ಪ್ರಭಾವ ಆಗಂಗಿಲ್ಲ. ಸಾಮಾನ್ಯ ಪಾಂಡಿತ್ಯ, ನಾಲೆಜ್ ಅಂತೂ ಇದ್ದೇ ಇರ್ತದೆ. ಆಮೇಲೆ ವಿಷಯ ಜ್ಞಾನ, ಇವೆಲ್ಲಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಹೋಗಿ ಅಪಾಯಿಂಟ್ಮೆಂಟ್ ಆದಂತ ಶಿಕ್ಷಕರಿಗೆ ಯಾವ ದೊಡ್ಡ ಸಮಸ್ಯೆನೇ ಅಲ್ಲ. ಓಕೆ, ಸಮಸ್ಯೆ ಎಲ್ಲೈತೆ ಅಂದ್ರ ಇಲ್ಲದ ಅಂತರ್ವ್ಯಕ್ತಿ ಸಂಬಂಧಗಳು. ಅಂತರ್ವ್ಯಕ್ತಿ ಸಂಬಂಧಗಳು ಅಂತಂದ್ರೆ ಏನ್ ಹೇಳ್ರಿ, ಒಬ್ಬ ಹೊಸದಾಗಿ ಬಂದಂತಹ ಶಿಕ್ಷಕನಿಗೆ ಒಳ್ಳೆ ಸಂಸ್ಕೃತಿ ಇರ್ತದ, ಒಳ್ಳೆ ಪಾಂಡಿತ್ಯ ಇರ್ತದ, ಒಳ್ಳೆ ವಿಷಯ ಜ್ಞಾನ ಇರ್ತದ. ಬಟ್ ಹೊಸ ಸ್ಥಳದಲ್ಲಿ ಬಂದಿರೋದ್ರಿಂದ ಆತ ಇಮಿಡಿಯೇಟ್ ಆಗಿ ಮತ್ತು ಟೀಚಿಂಗ್ ಇದಿರಂಗಿಲ್ಲ, ಏನ್ ಹೇಳ್ರಿ, ಅನುಭವ ಇರಂಗಿಲ್ಲ, ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಾನ. ಹಿಂಗಾಗಿ ಅವನಿಗೆ ವಿದ್ಯಾರ್ಥಿಗಳನ್ನ ತಿಳಿದುಕೊಳ್ಳಾಕ ತೊಂದರೆ ಆಗ್ತದ. ಅದು ಅಂತರ್ವ್ಯಕ್ತಿ ಸಂಬಂಧದಲ್ಲಿ ಬರುವಂತ ಅಂಶ. ತನ್ನ ಕಲೀಗ್ಸ್ ಇರ್ತಾರಲ್ಲ, ಸಹ ಶಿಕ್ಷಕರು, ಅವ್ರ ಜೊತೆಗೆ ಹೊಂದಾಣಿಕೆ ಆಗಲು ಸಮಸ್ಯೆ ಆಗ್ತದ. ಓಕೆ, ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಹೊಂದಾಣಿಕೆ ಆಗ್ತದೆ. ಶಾಲಾ ಪರಿಸರ ಜೊತೆಗೆ, ಹೆಡ್ ಮಾಸ್ಟರ್ ಜೊತೆಗೆ ಮತ್ತು ಪಾಲಕರ ಜೊತೆಗೆ ಹೊಂದಾಣಿಕೆ ಆಗುವಂತ ಸಮಸ್ಯೆಗಳು ಕಂಡು ಬರ್ತಾವ. ಅವು ನಂತರ ದಿನಮಾನಗಳಲ್ಲಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗ್ತಾ ಹೋಗ್ತಾವ. ಸೊ ಇದು ಅಂತರ್ವ್ಯಕ್ತಿ ಸಂಬಂಧಗಳಿಂದಲ ಇದು ಸರಿಯಾದ ಉತ್ತರ. ಇನ್ ನೆಕ್ಸ್ಟ್, ಶಿಕ್ಷಕನ ಪ್ರಾಥಮಿಕ ಕಾರ್ಯವೆಂದರೆ. ಶಿಕ್ಷಕನ ಪ್ರಾಥಮಿಕ ಕಾರ್ಯ, ಮೊದಲನೇ ಕೆಲಸ ಒಂದು ಶಿಕ್ಷಕಂದು ಏನೈತಿ ಅನ್ನೋದು ನೋಡ್ಬೇಕು. ಇಲ್ಲಿ ನೋಡ್ರ, ನಿಗದಿಪಡಿಸಿದ ಪಠ್ಯಕ್ರಮವನ್ನು ಬೋಧಿಸುವುದು, ಇದು ಕರೆಕ್ಟ್ ಐತೆ, ಅವು ಮಾಡಲೇಬೇಕು. ವಿದ್ಯಾರ್ಥಿಗಳನ್ನು ಕಲಿಕೆಗೆ ಉತ್ತೇಜಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು. ಎಲ್ಲಾ ವಿದ್ಯಾರ್ಥಿಗಳು ಸಮಾಜ ಒಪ್ಪುವಂತ ಸಮವಯಸ್ಕರ ಗುಂಪಿನಲ್ಲಿ ಇದ್ದಾರೆಂದು ಖಚಿತಪಡಿಸಿಕೊಳ್ಳುವುದು. ಹಿರಿಯರ ಬೇಡಿಕೆ ಹಾಗೂ ನಿರೀಕ್ಷೆಗಳಿಗೆ ಅನುಗುಣವಾದ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸುವುದು. ಓದಿದ್ರೆ ಎಲ್ಲಾನು ಕರೆಕ್ಟ್ ಅನ್ಸವ, ಬಟ್ ಪ್ರಾಥಮಿಕ ಅಂತ ಕೇಳಿದಾರೆ, ಮೊದಲ ಆದ್ಯತೆ ಅದಕ್ಕೆ ಕೊಡಬೇಕು. ಪ್ರಾಥಮಿಕ ಕಾರ್ಯ ಎದಕ್ಕಂತಂದ್ರ ಬಿ ಆನ್ಸರ್, ವಿದ್ಯಾರ್ಥಿಗಳನ್ನು ಕಲಿಕೆಗೆ ಉತ್ತೇಜಿಸುವುದು, ಮೋಟಿವೇಶನ್ ಮಾಡಬೇಕು ಅವರಿಗೆ, ಮತ್ತು ಮಾರ್ಗದರ್ಶನ ಮಾಡಿ ಸರಿಯಾದ ದಾರಿದಾಗ ನಡೆಸಬೇಕು. ಇನ್ ನೆಕ್ಸ್ಟ್, ಒಂದು ವೇಳೆ ಶಿಕ್ಷಕ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದಿದ್ದಲ್ಲಿ ಅವನು ಮಾಡಬೇಕಾದದ್ದು. ಈಗ ನೀವೆಲ್ಲ ಟೀಚಿಂಗ್ ಮಾಡ್ತಿರ್ತೀರಿ, ಈಗ ಪಾರ್ಟ್ ಟೈಮ್ ಯಾವ್ದಾದ್ರು ಸ್ಕೂಲ್ನಾಗೆಲ್ಲ ಟೀಚಿಂಗ್ ಮಾಡ್ತಿರ್ತೀರಿ. ಟೀಚಿಂಗ್ ಮಾಡುವಂತ ಸಂದರ್ಭದಾಗ ಒಬ್ಬ ವಿದ್ಯಾರ್ಥಿ ಒಂದು ಕ್ವಶನ್ ಕೇಳಿದಾನ, ಅದ್ ನಿಮ್ಗೆ ಉತ್ತರ ಕೊಡಕ್ ಆಗಂಗಿಲ್ಲ, ಯಾಕಂದ್ರೆ ನಿಮ್ಗೆ ಉತ್ತರ ಗೊತ್ತಿಲ್ಲ. ಅಂತ ಸಂದರ್ಭದಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದಾರ. ಏನ್ ಮಾಡ್ತೀರಿ ಅಂತ ಕೇಳಿದಾರ. ಉತ್ತರವನ್ನು ತಿಳಿದು ಹೇಳುತ್ತೇನೆಂದು ತಿಳಿಸೋದು. ಅಲ್ಲಿದ್ದಂತ ವಿದ್ಯಾರ್ಥಿಗಳು ಹೇಳ್ದ, ನನಗೂ ಗೊತ್ತಿಲ್ಲ, ನಾ ಉತ್ತರ ಇದನ್ನ ನೋಡ್ಕೊಳ್ತಾನ, ಆಮೇಲೆ ನಿಮ್ಗೆ ತಿಳಿಸ್ತಾನ ಅಂತ ಹೇಳೋದು ಒಂದೇದು. ಎರಡನೇದು, ತನಗೆ ತೋಚಿದ ಉತ್ತರ ಹೇಳೋದು. ಯಾವ್ದಾರ ಒಂದು ಹೇಳಿ ಅಲ್ಲದಲ್ಲೇ ಅವ್ರನ್ನ ಸುಮ್ ಕೂಡ್ಸೋದು. ಪ್ರಶ್ನೆ ತಪ್ಪಾಗಿದೆ ಎಂದು ಹೇಳೋದು, ಪ್ರಶ್ನೆನ ಕರೆಕ್ಟ್ ಇಲ್ಲ ಅಂತ ಹೇಳೋದು. ಇದನ್ನೆಲ್ಲಾನು ಶಿಕ್ಷಕರು ಮಾಡೇ ಮಾಡ್ತಾರೆ ಕ್ಲಾಸ್ ರೂಮ್ದಾಗ. ಸೊ ಅಂತಂಗ್ ಮಾಡಂಗಿಲ್ಲ. ಪ್ರಶ್ನೆನ ಕೇಳ್ತಿ, ಇದು ತಪ್ಪೈತಿ ಅಂತ ಅನ್ನಂಗಿಲ್ಲ. ತನ್ನ ಅಜ್ಞಾನಕ್ಕೆ ನಾಚಿಕೆ ಪಡೋದು. ಅಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿ ನಾಚಿಕೆ ಪಡೋದು, ಇದು ಏನಲ್ಲ. ಸರಿಯಾದ ಉತ್ತರ ಏನ್ ಹೇಳ್ರಿ, ಈ ಅದ. ಯಾಕಂದ್ರ ಜಗತ್ತಿನಾಗ ಇಂಥವು ವ್ಯಕ್ತಿ ಇಲ್ಲಲ್ಲ, ಅವ್ನಿಗೆ ಎಲ್ಲಾ ಜ್ಞಾನ ಐತಿ ಅನ್ನೋದು. ಜಗತ್ತಿನಾಗ ಯಾವುದೇ ಒಬ್ಬ ವ್ಯಕ್ತಿ ಸಿಗಂಗಿಲ್ಲ ಅವನಿಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಸಾಮರ್ಥ್ಯ ಇರಂಗಿಲ್ಲ. ಸೊ ಹಿಂಗಾಗಿ ಶಿಕ್ಷಕ ಒಬ್ಬ ಸಾಮಾನ್ಯ ವ್ಯಕ್ತಿ, ಈತ ಪೂರ್ವ ನಿರ್ಧಾರಿತ ಒಂದು ವಿಷಯವನ್ನು ಓದ್ಕೊಂಡು ಬಂದು ಮಕ್ಕಳಿಗೆ ಪಾಠ ಮಾಡ್ತಿರ್ತಾನೆ. ಆದ್ರ ಬಹುತೇಕ ಸಾಮಾನ್ಯ ಜ್ಞಾನ ಹೆಚ್ಚಿಗಿರೋದ್ರಿಂದ ಮಕ್ಕಳನ್ನ ಸಮಾಜಕ್ಕೆ ಬೇಕಾಗುವಂತ ನಾಗರಿಕರನ್ನಾಗಿ ಪರಿವರ್ತಿಸುವಂತ ಶಕ್ತಿ ಶಿಕ್ಷಕನಲ್ಲಿ ಇರ್ತದ. ಹಂಗಂದ ಮಾತ್ರಕ್ಕ ಎಲ್ಲಾನು ನನಗೆ ಗೊತ್ತೈತಿ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ನಮಗೆ ಯಾವಾಗ ಪ್ರಶ್ನೆಗಳಿಗೆ ಉತ್ತರ ಬರಂಗಿಲ್ಲ, ನಾನು ಇದನ್ನ ನೋಡ್ಬೇಕಪ್ಪ, ಹೊಸ ಕಾನ್ಸೆಪ್ಟ್ ಅದ, ನೋಡಿ ನಿಂಗೆ ಹೇಳ್ತಾನೆ ಅಂತ ಹೇಳೋದು. ಬಟ್ ಹೇಳ್ತಾನಂತ ಹೇಳಿದ ಕೂಡಲೇ ಅದನ್ನ ಮರೆಯಂಗಿಲ್ಲ. ಮರ್ದೂಸ್ ಎನಿ ಕಂಡೀಷನ್ ಆ ವಿದ್ಯಾರ್ಥಿಯನ್ನು ಕರೆದು, ವಿದ್ಯಾರ್ಥಿ ಮರೆತರೂ ಕೂಡ ಆ ವಿದ್ಯಾರ್ಥಿಯನ್ನು ಕರೆದ, ನಿನ್ನ ಕೇಳಿದಿಲ್ಲ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲ ಅದ ಅಂತ ತಿಳ್ಕೊಂಡು ಹೇಳ್ಬೇಕು. ಹಂಗೆ ಹೇಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಹೆಚ್ಚೆಚ್ಚು ಪ್ರಶ್ನೆ ಕೇಳುವಂತ ಕೌಶಲ್ಯ ಬೆಳೀತದ, ಮತ್ತ ಅವರಿಗೆ ಕುತೂಹಲ ಉಂಟಾಗ್ತದ. ಆ ಕುತೂಹಲಗಳನ್ನ ನೀವೆಲ್ಲ ನೀಗಿಸ್ತಾ ಹೋದ್ರ ಅಂತ ತಿಳ್ಕೊಳ್ರಿ, ಅವರ ಮುಂದೆ ಒಳ್ಳೆಯ ವ್ಯಕ್ತಿಗಳಾಗ್ತಾರ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪ್ರತಿಯೊಬ್ಬ ಶಿಕ್ಷಕನು
ಏನು ಪ್ರತಿಯೊಬ್ಬ ಶಿಕ್ಷಕ ಏನೇನು ಮಾಡ್ಬೇಕು ಅನ್ನೋದೈತೆ ನೋಡ್ರಿ. ಬೋಧನೆ ಪ್ರಾರಂಭಿಸುವುದಕ್ಕಿಂತ ಮೊದಲು ಪಾಠವನ್ನು ಪರಿಚಯಿಸಬೇಕು, ಅದಂತೂ ಮಾಡಲೇಬೇಕು. ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು. ಯಾವ ಮಾಧ್ಯಮದಾಗ ನೀವು ಟೀಚ್ ಮಾಡ್ತಿರಲ್ಲ, ಹಿಂದಿ, ಇಂಗ್ಲಿಷ್, ಕನ್ನಡ, ಅದ್ರಾಗ ನೀವು ಪ್ರಭುತ್ವವನ್ನು ಹೊಂದಿರಬೇಕು. ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಹೊಂದಿರಬೇಕು. ಯಾವುದೈತೆ ಅದಕ್ಕೆ ಕಲಿಸುವಂಥ ಕಾನ್ಸೆಪ್ಟ್ ಮೇಲೆ ಇರಬೇಕು, ಮೇಲೆ ನೆಲವು. ಓಕೆ, ಇವೆಲ್ಲನೂ ಕರೆಕ್ಟ್ ಅದಾವೆ. ನೆಕ್ಸ್ಟ್, ತರಗತಿಯಲ್ಲಿ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಲು ಸಾಧ್ಯವಾಗದ ಶಿಕ್ಷಕ ಮಾಡಬೇಕಾದುದು. ತರಗತಿಯಲ್ಲಿ ಅಂದ್ರೆ ಈಗ ನೀವು ಕ್ಲಾಸ್ ರೂಮ್ದಾಗ ನಿಂತು ಪಾಠ ಮಾಡತ್ತೀರಿ, ವಿದ್ಯಾರ್ಥಿಗಳ ಗಮನವನ್ನು ಕೇಂದ್ರೀಕರಿಸಬೇಕಾಗಿತ್ತು, ನಿಮ್ದು ಕೆಲಸ ಇದೆ. ಸೆಳೆಯಲು ಸಾಧ್ಯವಾಗದ ಅಂದ್ರೆ ಸೆಳಿಬೇಕು ಅನ್ನೋದೇ ಇದೆ, ಬಟ್ ನಿಮ್ಗೆ ಆ ಗಮನವನ್ನು ಸೆಳೆಯಲಿಕ್ಕೆ ಆಗಾನಿಲ್ಲ. ಅಂತ ಸಂದರ್ಭದಾಗ ನೀವು ಏನ್ ಮಾಡಬೇಕು ಅಂತ ಹೇಳಿ ಕೇಳಿದಾರೆ ಇಲ್ಲಿ. ಗೊತ್ತಾಯ್ತಾ? ತನ್ನ ಬೋಧನಾ ವಿಧಾನವನ್ನು ಮೌಲ್ಯಮಾಪನ ಮಾಡಿ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಇದು ನಂತರದಾಗ ಐತಿ. ತನ್ನ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕಲು ಪ್ರಯತ್ನಿಸುವುದು, ಇದು ರಾಂಗ್ ಅದ. ವಿದ್ಯಾರ್ಥಿದಾಗ ಈಗ ಒಂದು ಕ್ಲಾಸ್ ರೂಮ್ದಾಗ ನೀವು ನಿಂತು ಟೀಚಿಂಗ್ ಮಾಡ್ತೀರಿ, ಫುಲ್ ಎಲ್ಲಾ ಗದ್ದಲ ಹಾಕತ್ತಾರ ಅಂತ ತಿಳ್ಕೊಳ್ರಿ. ಆ ಸಂದರ್ಭದಾಗ ನೀವು ಏನೇನ್ ಮಾಡ್ಬೇಕು ಅಂತಂದಂಗೆ. ಓಕೆ, ವಿದ್ಯಾರ್ಥಿಗಳಿಂದ ಪಾಠ ಓದಿಸುವುದು. ಅವಾಗ ಗದ್ದಲ ಕೂತಂದಾಗ ಓದ್ಸಿರ ಒಬ್ಬ ವಿದ್ಯಾರ್ಥಿ ಓದ್ತಾ, ಇನ್ನು ಉಳ್ದವ್ರು ಏನ್ ಮಾಡೋರು, ಅಥವಾ ಎಲ್ಲರಿಗೂ ಓದತ್ತಂದ್ರೂ ಅವ್ರವ್ರು ಮಾತಾಡ್ಕೋತ ಕೊಡ್ತಾರ. ಇದು ಅಲ್ಲ. ಸೂಕ್ತ ಲೇಖನ ನೀಡಲು ಪ್ರಾರಂಭಿಸೋದು. ಇಮಿಡಿಯೇಟ್ ಅವ್ರಿಗೆ ನಾನು ನೋಟ್ಸ್ ಕೊಡ್ತಾನು ಬರ್ಕೋರಿ ಅಂತ ಅನ್ನೋದು, ಇದು ಯಾವುದೂ ಅಲ್ಲ. ನಾವು ಏನ್ ಮಾಡ್ಬೇಕಂದ್ರೆ ಬೋಧನಾ ವಿಧಾನವನ್ನು ಮೌಲ್ಯಮಾಪನ ಮಾಡಿ ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಓಕೆ, ಇದನ್ನ ಮಾಡ್ರೆ ತಾನ ಇಂಪ್ರೂವ್ಮೆಂಟ್ ಆಗ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಹಿಂದಿನ ಬೆಂಚಿನ ವಿದ್ಯಾರ್ಥಿ ಯಾವಾಗಲೂ ಮಾತನಾಡುತ್ತಿದ್ದರೆ ಆಗ ತರಗತಿಯ ಶಿಕ್ಷಕ ತಕ್ಷಣ ಮಾಡಬೇಕಾದ್ದು. ಇದು ಪ್ರತಿಯೊಬ್ಬ ಶಿಕ್ಷಕನಿಗೆ ಎದುರಿಸುವಂತ ಸಮಸ್ಯೆಗಳು. ಒಂದು ಕ್ಲಾಸ್ ರೂಮ್ದಾಗ ಲಾಸ್ಟ್ ಕುಂತಂತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಸ್ವಲ್ಪ ಮಾತಾಡ್ತಿರ್ತಾರ. ಆ ಸಂದರ್ಭದಾಗ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಕೇಳಿದಾರೆ. ಏನೇನ್ ಮಾಡ್ತೀರಿ ನೋಡ್ರಿ ನಿಮ್ಮ. ಮನೇದು ಅವನು ವರ್ತಿಸಿದಂತೆ ಬಿಡೋದು, ಅವ್ರು ಮಾತಾಡ್ಕೋತ ಕುಂತವ್ರನ್ನಷ್ಟು ಬಿಡೋದ, ಇನ್ನು ಉಳ್ದವ್ರ ಪಾಠ ಕೇಳ್ಕಾರಲ್ಲ ಅವ್ರಿಗೆ ಅಷ್ಟೇ ಹೇಳೋದು. ಇದು ಸರಿನಾ? ಇಲ್ಲ, ರಾಂಗ್ ಅದ. ನೆಕ್ಸ್ಟ್, ಯಾರು ಗದ್ದಲ ಹಾಕತ್ತಾರಲ್ಲ ಅವ್ನು ಎಬ್ಬಿಸಿ ನಿಲ್ಸೋದು ಮತ್ತು ಅವನಿಗೆ ಶಿಕ್ಷೆ ಕೊಡೋದು, ಇದು ಕರೆಕ್ಟಾ? ನೋ, ಇದು ರಾಂಗ್ ಅದ. ಯಾಕಂದ್ರೆ ನೀವು ಒಮ್ಮೆ ಶಿಕ್ಷೆ ಕೊಟ್ಟರೆ ಮುಂದಿನ ಪೀಳಿಗೆನಾಗ ಯತ್ನ ಮಾಡೋದು ಅವನ್ಲೇ ಆ ವರ್ಟ್ ತನ ಹೆಚ್ಚಾಕೋತ ಹೋಗ್ತದೆ. ನೆಕ್ಸ್ಟ್, ಅವನನ್ನು ಮುಂದಿನ ಬೆಂಚಿನಲ್ಲಿ ಕೂರಲು ತಿಳಿಸಿ ವೀಕ್ಷಿಸುವುದು. ಅವನ ಫಸ್ಟ್ ಬೆಂಚಿಗೆ ಕರೆಯೋದ, ಇಲ್ಲೇ ಕುಂತು ಎಲ್ಲ ನೋಡು ಅಂತ ಹೇಳೋದ. ನಾವು ಅವನ ಅಬ್ಸರ್ವ್ ಮಾಡಿದಂಗೆ ಆಗ್ತದೆ, ಮತ್ತು ಅವನು ಕೂಡ ಪಾಠ ಕಡೆ ಲಕ್ಷ್ಯ ಕೊಡ್ತಾನೆ. ಮತ್ತು ಇದು ಕರೆಕ್ಟ್ ಅದ. ನಾಲ್ಕನೇದು ಯಾವ್ದದ? ಇದು ರಾಂಗ್ ಅದ. ತರಗತಿಯಿಂದ ಹೊರಗೆ ಕಳಿಸೋದು. ತರಗತಿಯಿಂದ ಹೊರಗೆ ಕಳಿಸಿದ್ರೆ ಅವಂಗೆ ಎಂಜಾಯ್ಮೆಂಟ್ ಆಗ್ತದ, ಹೊರಗೆ ಹೋಗಿ ಆರಾಮಾಗಿ ಆಟ ಆಡ್ಕೋತ ಹೋಗಿ ಬಿಡ್ತಾನವ. ಓಕೆ, ನೆಕ್ಸ್ಟ್, ಬುದ್ಧಿಶಕ್ತಿ ಪರೀಕ್ಷೆ, ಸಾಧನೆಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳ ಸಹಾಯದಿಂದ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಯಾರು ಕಂಡುಕೊಳ್ಳುತ್ತಾರೆ? ಸಾಮಾಜಿಕ ಮನೋವಿಜ್ಞಾನಿ, ಶೈಕ್ಷಣಿಕ ಮನೋವಿಜ್ಞಾನಿ, ಅಪರಾಧ ಮನೋವಿಜ್ಞಾನಿ, ಚಿಕಿತ್ಸಾ ಮನೋವಿಜ್ಞಾನಿ. ಬಿ, ಶೈಕ್ಷಣಿಕ ಮನೋವಿಜ್ಞಾನಿ. ಒಬ್ಬ ಶಿಕ್ಷಕನಾದವ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತ ಎಲ್ಲಾನು ಇದನ್ನ ಅವ ಏನ್ ಮಾಡ್ತಾ ಹೇಳ್ರಿ, ಪರೀಕ್ಷೆ ಮಾಡ್ಕೊಂಡು ಅವನನ್ನ ಅರ್ಥಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ. ಓಕೆ, ನೆಕ್ಸ್ಟ್, ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ. ಇಲ್ಲಿ ನೋಡ್ರ, ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಯಾವ್ದೈತಿ ಅಂದ್ರೆ ಮಾನವನ ವರ್ತನೆಯನ್ನು ವೀಕ್ಷಿಸೋದು. ಇದು ಮಾಡ್ತಾರ ಅವ್ರು. ಮಾನವನ ವರ್ತನೆಯನ್ನು ತಿದ್ದೋದು, ಅದನ್ನು ಕೆಲಸ ಮಾಡ್ತಾರೆ. ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ಮಾಡ್ತಾರೆ. ಮಾನವನ ವರ್ತನೆಯನ್ನು ನಿಯಂತ್ರಿಸೋದು. ಬಟ್ ಇದ್ರಾಗ ಏನೈತಿ ಅಂದ್ರೆ ಅಂತಿಮ ಗುರಿ ಏನೈತಿ ಅಂತಂದ್ರೆ ಅವನ ವರ್ತನೆಯನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅವನು. ತಿಳಿತಾ? ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಏನಂತಂದ್ರೆ ಅವನ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆಗಳು ಆಗಂಗಿಲ್ಲ ಅಂತಂದ್ರೆ. ಓಕೆ, ನೆಕ್ಸ್ಟ್, ಗೆಸ್ಟಾಲ್ಟ್ ಪಂಥ ಈ ಕೆಳಗಿನ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ? ಪ್ರತ್ಯೇಕ ಶಿಸ್ತಿನ ವಿಧಾನ, ಅಂತರ್ ಶಿಸ್ತಿನ ವಿಧಾನ, ಅಂತರ್ಗತ ಶಿಸ್ತಿನ ವಿಧಾನ ಮತ್ತು ಬಹು ಶಿಸ್ತಿನ ವಿಧಾನ ಅಂತ ಹೇಳಿ ಬರ್ತದೆ. ಇದ್ರಾಗ ಅಂತರ್ ಶಿಸ್ತಿನ ವಿಧಾನ ಅಂತ ಹೇಳಿ ಬರ್ತದ. ಹೇಳ್ತಾ? ಉತ್ತರ ಸರಿಯಾದ ಉತ್ತರ ಯಾವ್ದಲ್ರಿ? ಅಂತರ್ ಶಿಸ್ತಿನ ವಿಧಾನ. ಹಂಗಂದ್ರೆ ಅಂತರ್ ಶಿಸ್ತಿನ ಗೆಸ್ಟಾಲ್ಟ್ ಅಂತಂದ್ರ ಹೋಲ್ ಅಂತಂದಂಗೆ. ತಿಳ್ತಿಲ್ಲ? ಒಂದು ಸಮಗ್ರಾಕೃತಿ ಆಕಾರ ಅಂತ ಹೇಳಿ ಏನ್ ಕರಿತೀವಲ್ಲ, ಅದಕ್ಕೆ ನಾವು ಗೆಸ್ಟಾಲ್ಟ್ ಪಂಥದ ಮೇನ್ ಥೀಮ್ ಏನೈತಿ ಅಂದ್ರೆ ಸಮಗ್ರಾಕೃತಿ ಅಂತಂದಂಗೆ. ಸೊ ಸಮಗ್ರಾಕೃತಿ ಬೆಳಿಬೇಕಾಯ್ತು ತಿಳ್ಕೊಳ್ರಿ. ಒಂದು ವಿಷಯದ ಕುರಿತು ನಾವು ಟೀಚಿಂಗ್ ಮಾಡ್ಕೇವಿ, ಹಲವಾರು ವಿಷಯಗಳ ಜೊತೆಗೆ ಅದು ಹೆಂಗೆ ಸಂಬಂಧ ಹೊಂದದ ಅನ್ನೋದು ಹೇಳ್ಕೊಂಡು ಆಮೇಲೆ ಅದನ್ನ ತಂದು ಇಲ್ಲಿ ಮತ್ತೆ ಇಲ್ಲೇ ಜೋಡಿಸೋದದ, ಇಲ್ಲಿ ಒಂದೇ ವಿಷಯಕ್ಕೆ ಜೋಡಿಸೋದದ. ಅದಕ್ಕೆ ಅಂತರ್ ಶಿಸ್ತಿನ ವಿಧಾನ ಅಂತ ಹೇಳಿ ಕರೀತಾರೆ. ಇನ್ ನೆಕ್ಸ್ಟ್ ನೋಡ್ರಿ, ಗೆಸ್ಟಾಲ್ಟ್ ವಾದದ ಕೇಂದ್ರ ಪರಿಕಲ್ಪನೆ ಜ್ಞಾನ ಮೀಮಾಂಸೆ, ಅಭಿಪ್ರೇರಣೆ, ಪ್ರತ್ಯಕ್ಷಾನುಭವ, ಸಂವೇದನೆ. ಪ್ರತ್ಯಕ್ಷಾನುಭವ ಇದರದ ಪರಿಕಲ್ಪನೆ ಅದ. ಯಾಕಂದ್ರೆ ಜ್ಞಾನ ಮೀಮಾಂಸೆ ಜ್ಞಾನಾತ್ಮಕ ರಚನೆದಾಗ ಬರ್ತದ, ಅಭಿಪ್ರೇರಣೆ ಬೇರೆ ಇದಕ್ಕೆ ಇರಂಗಿಲ್ಲ, ಸಂವೇದನೆ ಸಂವೇಗಾತ್ಮಕಕ್ಕೆ ಬರ್ತದ. ಓಕೆ, ಸೊ ಇದು ಪ್ರತ್ಯಕ್ಷ ಅನುಭವದಿಂದ ಒಂದು ಉತ್ತರ ಸರಿಯಾದ ಉತ್ತರದ. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ರಿಯಾತ್ಮಕ ಪಂಥದ ಪ್ರಕಾರ ಮನೋವಿಜ್ಞಾನ ಅಧ್ಯಯನ ಮಾಡಬೇಕಾದದ್ದು. ಕ್ರಿಯಾತ್ಮಕ ಪಂಥದ ಪ್ರಕಾರ ಮನೋವಿಜ್ಞಾನ ಏನ್ ಅಧ್ಯಯನ ಮಾಡ್ತದ? ಪ್ರತ್ಯಕ್ಷಾನುಭವದ ರಚನೆ, ಪ್ರಜ್ಞಾನುಭವದ ರಚನೆ, ಇದು ರಚನಾವಾದ ಅಭ್ಯಾಸ ಮಾಡ್ತದ. ರಚನಾವಾದ ಅಂತ ಏನದಲ್ಲ ಅದರದ ಇದು ಉತ್ತರ ರಚನಾವಾದದ. ಪ್ರಜ್ಞಾನುಭವದ ಕಾರ್ಯ
ಮತ್ತು ಇದು ಕರೆಕ್ಟ್ ಉತ್ತರ ಅದ. ಓಕೆ, ಇನ್ನ ವೀಕ್ಷಣೆಯ ವರ್ತನೆ ಅಥವಾ ಇದು ತಪ್ಪಾಗ್ಯದ. ವರ್ತನೆಯ ವೀಕ್ಷಣೆ ಇದು ವರ್ತನವಾದದ ಅಂಶದ ವರ್ತನವಾದ. ಇನ್ ನೆಕ್ಸ್ಟ್ ಮನಸ್ಸಿನ ರಚನೆ ಅಂತದ. ಇದು ಕೂಡ ಯಾವ್ದು ಹೇಳ್ರಿ, ರಚನಾವಾದದ ಇದದ ಪಾಯಿಂಟ್ ಅದ. ಸೊ ಹಿಂಗಾಗಿ ನಮಗ ಸರಿಯಾದ ಉತ್ತರ ಎರಡನೇದದ, ಪ್ರಜ್ಞಾನುಭವದ ಕಾರ್ಯ ಏನದಲ್ಲ ಅದ ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ವರ್ತನವಾದ ಅದರ ಗಮನವನ್ನು ಸಂಪೂರ್ಣವಾಗಿ ಹರಿಸಿರುವುದು ಈ ಕೆಳಗಿನ ಯಾವುದರ ಮೇಲೆ? ವರ್ತನವಾದ ಎತ್ತರ ಮೇಲೆ ಅದ. ಬಾಹ್ಯ ವರ್ತನೆ, ಆಂತರಿಕ ವರ್ತನೆ, ಪ್ರಜ್ಞಾವಸ್ಥೆಯ ಮನಸ್ಸು, ಸುಪ್ತ ಪ್ರಜ್ಞಾವಸ್ಥೆಯ ಮನಸ್ಸು. ಇವು ಎರಡೂ ಕೂಡ ಮನೋವಿಶ್ಲೇಷಣವಾದ ಪಾಯಿಂಟ್ಸ್ ಅದಾವ. ಮತ್ತು ಬಾಹ್ಯ ವರ್ತನೆಯನ್ನ ವರ್ತನವಾದ ಅಭ್ಯಾಸ ಮಾಡ್ತದ, ಆಂತರಿಕ ವರ್ತನೆಯನ್ನ ಅಷ್ಟಾಗಿ ಮಾಡೋದಿಲ್ಲ. ಹಿಂಗಾಗಿ ಇದು ಎ ಆನ್ಸರ್ ಏನಿಲ್ಲ, ಇದು ಕರೆಕ್ಟ್ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಹೇಳಿ ಕೇಳಿದಾರ. ಇದರ ಡಿ ಉತ್ತರ ಕರೆಕ್ಟ್ ಅದ. ವಿಲಿಯಂ ಜೇಮ್ಸ್ ಅವ್ರನ್ನ ನಾವೇನ್ ಕರಿತೇವೆ ಹೇಳ್ರಿ, ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೇವಿ. ನೆಕ್ಸ್ಟ್, ದಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು 1890ರಲ್ಲಿ ಪ್ರಕಟಿಸಲಾಯಿತು. ಈ ಗ್ರಂಥದ ಕರ್ತೃ ಯಾರು? ಈ ಗ್ರಂಥಕರ್ತ ಯಾರು ಅಂತ ಕೇಳಿದಾರೆ. ವಿಲಿಯಂ ಜೇಮ್ಸ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ವಿಲಿಯಂ ಜೇಮ್ಸ್ ಅವ್ರ ಪುಸ್ತಕ ಅದು. ಓಕೆ, ನೆಕ್ಸ್ಟ್, ಫ್ರಾಯ್ಡ್ ಅವರು ಪ್ರತಿಪಾದಿಸಿದಂತೆ ಮಾನವನ ಮನಸ್ಸಿನ 3 ಅವಸ್ಥೆಗಳ್ಯಾವು? ಈ ದಿಗು, ಸೂಪರ್ ಈಗೋ. ಇದು ಸಿಗ್ಮಂಡ್ ಫ್ರಾಯ್ಡ್ಗೆ ಸಂಬಂಧಿಸಿದೈತೆ. ಇಲ್ಲಿ ಜಾಗೃತ ಅವಸ್ಥೆ, ಅರೆ ಜಾಗೃತ ಅವಸ್ಥೆ, ಅಜಾಗೃತ ಸ್ಥಿತಿ ಅಂತ ಬಿಡಿದಾರೆ. ಜಾಗೃತ ಅವಸ್ಥೆ, ಪೂರ್ವ ಜಾಗೃತ ಅವಸ್ಥೆ, ಅಜಾಗೃತ ಸ್ಥಿತಿ. ಇದು ಕರೆಕ್ಟ್ ಅದ. ಫಸ್ಟ್ ಜಾಗೃತ ಅವಸ್ಥೆ, ಎರಡನೇದು ಪೂರ್ವ ಜಾಗೃತ ಅವಸ್ಥೆ, ಮೂರನೇದು ಅಜಾಗೃತ ಅವಸ್ಥೆ. ಇವು 3 ಏನದಾವ್ರಿ, ಮನಸ್ಸಿನ ಅವಸ್ಥೆಗಳದಾವ. ಮನಸ್ಸಿನ 3 ಅವಸ್ಥೆಗಳದಾವ. ಈಗೋ ಸೂಪರ್ ಈಗೋ ಐತ್ಲ, ಇದು ಮನಸ್ಸಿನ ರಚನೆ, ವ್ಯಕ್ತಿತ್ವದ ರಚನೆ ಅದ. ಇದು ಕೂಡ ಕರೆಕ್ಟ್ ಅಂತ ಹೇಳಿ ಬಹಳ ಜನ ಹಾಕ್ತಾರೆ. ಬಟ್ ಇದಾದ ಹೇಳ್ರಿ, ರಚನೆಗೆ ಸಂಬಂಧಿಸಿದ, ಅವಸ್ಥೆಗಳಿಗೆ ಸಂಬಂಧಿಸಿದಲ್ಲ. ಅವಸ್ಥೆಗೆ ಇದು ಸಿ, ಮೂರನೇ ಉತ್ತರ ಕರೆಕ್ಟ್ ಅದ. ಇನ್ನು ಕ್ವಶನ್ ನಂಬರ್ 127, ಥಾರ್ನ್ ಡೈಕ್ ರವರ ಎಜುಕೇಶನ್ ಸೈಕಾಲಜಿ ಎಂಬ ಗ್ರಂಥ ಪ್ರಕಟಗೊಂಡ ವರ್ಷ ಯಾವುದು ಕೇಳಿದಾರ. ಬಿ ಉತ್ತರ 1903ರಲ್ಲಿ ಅದ ಇದಾಗಿದೆ, ಪ್ರಕಟಗೊಂಡಿದೆ. ನೆಕ್ಸ್ಟ್, ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಯಾರು? ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದಂತಹ ವ್ಯಕ್ತಿ ಪೆಸ್ಟಾಲಜಿ, ಇವರು ಮೊದಲು ತಂದ್ರು. ಇದಾದ ಕೂಡಲೇ ನಂತರ ಪ್ರೊಬೆಲ್ಲ ಉಳಿದವರೆಲ್ಲ ತಂದ. ನೆಕ್ಸ್ಟ್, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಮನೋವಿಜ್ಞಾನವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ವಿಲ್ ಹೆಲ್ಮ್. ವಿಲ್ ಅಂತ ಮಾಡ್ಕೊಡ್ರಿ, ವಿಲ್ ಹೆಲ್ಮ್ ಊಂಟ್. ಇವರು ಮೊಟ್ಟ ಮೊದಲ ಬಾರಿಗೆ 1879ರಲ್ಲಿ ಇವ್ರು ಏನ್ ಮಾಡ್ರಿ ಹೇಳ್ರಿ, ಜರ್ಮನಿಯ ಲಿಪ್ಜಿಗ್ನಲ್ಲಿ ಮೊದಲ ಪ್ರಯೋಗಶಾಲೆಯನ್ನು ಆರಂಭಿಸಿದ್ರು. ಹಿಂಗಾಗಿ ಮನೋವಿಜ್ಞಾನದಾಗ ಪ್ರಾಯೋಗಿಕ ಒಂದು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದಾರೆ ಅವ್ರ. ನೆಕ್ಸ್ಟ್, ವಿಭಿನ್ನತೆಯ ಮನೋವಿಜ್ಞಾನ ಶಾಖೆಯ ನಿಜವಾದ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿದ್ದಾರೆ. ಫ್ರಾನ್ಸಿಸ್ ಗಾಲ್ಟನ್ ಅವರನ್ನ ವಿಭಿನ್ನತೆಯ ಮನೋವಿಜ್ಞಾನ ಶಾಖೆಯ ನಿಜವಾದ ಸ್ಥಾಪಕ ಅಂತ ಹೇಳಿ ಕರೀತಾರೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಕಿಂಡರ್ ಗಾರ್ಟನ್ ವಿಧಾನದ ಶಿಕ್ಷಣವನ್ನು ಪರಿಚಯಿಸಿದ ಶಿಕ್ಷಣ ತಜ್ಞರು ಯಾರು ಅಂತ ಕೇಳಿದ್ದಾರೆ. ಮರಿಯಾ ಮಾಂಟೆಸರಿ ಅಂತ ಹೇಳಿ ಬರ್ತದೆ. ಜಾನ್ ಲಾಕಾ, ಫ್ರೆಡ್ರಿಕ್ ಪ್ರೊಬೆಲ್ಲಾ ಮತ್ತು ಅಲ್ಫ್ರೆಡ್ ಬೀನೆ. ಯಾವುದೋ ಕಿಂಡರ್ ಗಾರ್ಟನ್ ತಂದವರು ಪ್ರೊಬೆಲ್ ಅವರು ಇದು ಮಾಡಿದ್ದಾರೆ, ಪರಿಚಯಿಸಿದ್ದಾರೆ ಅದನ್ನು. ಓಕೆ, ಸಿ ಆನ್ಸರ್ ಕರೆಕ್ಟ್ ಅದ. ಇನ್ ನೆಕ್ಸ್ಟ್, ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು? ಇವರು ಕೂಡ ಪೆಸ್ಟಾಲಜಿ ಅವರ ಮೊದಲ ಇದನ್ನ ಟೀಚರ್ಸ್ ಅಂದ್ರೆ ಟೀಚೇಚ್ ಅಂತ ಹೇಳಿ ಕರಿತೇವಲ್ಲ, ಅದನ್ನ ಹಂಗೆ ಶಿಕ್ಷಕರಿಗಾಗಿ ಶಾಲೆಯನ್ನು ಪ್ರಾರಂಭಿಸಿದಂತ ವ್ಯಕ್ತಿ. ಇನ್ ನೆಕ್ಸ್ಟ್, ಪ್ರಶಿಕ್ಷಕರ ಶಿಕ್ಷಣದಲ್ಲಿ ಮನೋವಿಜ್ಞಾನಕ್ಕೆ ಒತ್ತು ನೀಡುವುದನ್ನು ಈ ಕೆಳಕಂಡ ಯಾವ ಅಂಶದ ಮೇಲೆ ಸಮರ್ಥಿಸಿಕೊಳ್ಳಬಹುದೆಂದರೆ? ಪ್ರಶಿಕ್ಷಕರ ಶಿಕ್ಷಣ ಅಂತಂದ್ರೆ B.Ed ಅಂತಂದಂಗೆ. ಓಕೆ, D.Ed ಬೇಡದಲ್ಲ, ಇದಕ್ಕ ಮನೋವಿಜ್ಞಾನಕ್ಕೆ ಒತ್ತು ನೀಡುವುದನ್ನು ಈ ಕೆಳಕಂಡ ಯಾವ ಅಂಶದ ಮೇಲೆ ಸಮರ್ಥಿಸಿಕೊಳ್ಬಹುದು? ಯಾಕೆ ಅದಕ್ಕೆ ಸೈಕಾಲಜಿಯನ್ ಹೆಚ್ಚಾಗಿ ಹೇಳ್ತಾರತ್ತಂದ್ರ, ಒಂದು, ಮಕ್ಕಳ ಅಪಸಾಮಾನ್ಯ ವರ್ತನೆಯನ್ನು ತಡೆಗಟ್ಟಲು, ಕರೆಕ್ಟ್ ಅದ. ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು, ಮಕ್ಕಳ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು, ಮಾನವನ ಸ್ವರೂಪದಲ್ಲಿ ತಾತ್ವಿಕ ಹಾಗೂ ಸಾಮಾಜಿಕ ಒಳನೋಟ ಪಡೆಯಲು. ಮೂರನೇ ಆನ್ಸರ್ ಕರೆಕ್ಟ್ ಅದ. ಯಾಕಂದ್ರೆ ವರ್ತನೆಯನ್ನು ಅಧ್ಯಯನ ಮಾಡಿತ ತಿಳ್ಕೊಳ್ರಿ, ಮಕ್ಕಳು ಏನಿದಾರ ಅನ್ನೋದು ನಿಮ್ಗೊಮ್ಮೆ ಗೊತ್ತಾದ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳು ಬರಂಗಿಲ್ಲ. ಓಕೆ, ಸೊ ಮೂರನೇ ಅಂಶಕ್ಕೆ ಒತ್ತು ಕೊಡ್ತಾರ ಅದನ್ನ. ನೆಕ್ಸ್ಟ್, ಓರ್ವ ಶಿಕ್ಷಕರಾಗಿ ನಿಮ್ಮ ತರಗತಿಗೆ ವಿದ್ಯಾರ್ಥಿಗಳು ಹಾಜರಾಗದಿದ್ದರೆ ಏನು ಮಾಡುವಿರಿ? ನೀವು ಕ್ಲಾಸ್ ತಗೋತೀರಿ, ಅದರ ವಿದ್ಯಾರ್ಥಿಗಳು ನಿಮ್ಮ ಕ್ಲಾಸಿಗೆ ಬರಂಗಿಲ್ಲ ಅಂತ ಸಂದರ್ಭದಾಗ ನೀವು ಏನ್ ಮಾಡ್ತೀರಿ ಅಂತಂದಂಗೆ.
ತರಗತಿಗೆ ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ಬೈಯುವ್ರಿ. ಅಲ್ಲ ಗೈರ್ ಹಾಜರಾಗಿದಾರತ್ತಂದ್ರೆ ಹೆಂಗ್ ಬೈಯೋರು? ಬ್ಯಾರೆದವ್ರ ಮುಂದೆ ಬೈಬೇಕು. ಅವ್ರಿಗೆ ಎಲ್ಲಿ ಗೊತ್ತಾಗ್ತದ? ಈಗ ನೀವು ಕ್ಲಾಸ್ನಾಗ ನಿಮ್ಗೆ ಅಟೆಂಡೆನ್ಸ್ ಯಾರ ಮುಂದೆ ನಿಮ್ ಮುಂದೆ ಇದಾರಲ್ಲ ವಿದ್ಯಾರ್ಥಿಗಳ, ಅವ್ರ ಮುಂದೆ ಬರ್ಲಾರ್ದವ್ರನ್ನ ಬೇದ್ರ ಅವ್ರಿಗೇನು ಡಿಫ್ರೆನ್ಸ್ ಆಗಂಗಿಲ್ಲ, ಅವ್ರಿಗೇನು ವ್ಯತ್ಯಾಸ ಆಗಂಗಿಲ್ಲ. ಓಕೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಪ್ರಸ್ತುತ ಮನೋಭಾವದ ಬಗ್ಗೆ ಸಮಾಧಾನದಿಂದ ಆಲೋಚಿಸುವರಿ. ಓಕೆ. ಅವ್ರ ಮನಸ್ಥಿತಿ ಕುರಿತು ನೀವು ಒಂದ್ ಕಡೆ ಯೋಚನೆ ಮಾಡ್ತೀರಿ ಅಂತ ತಿಳ್ಕೊಣ. ಬಟ್ ನೀವು ಯೋಚನೆ ಮಾಡ್ತೀರಿ ಅಂತ ತಿಳ್ಕೊಂಡು ಯಾರು ಸ್ಕೂಲ್ ತಪ್ಪಿಸಿದಾರಲ್ಲ ಆ ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ಅದು ಆಗಂಗಿಲ್ಲ. ಆಸಕ್ತಿಕರ ಬೋಧನಾ ತಂತ್ರಗಳನ್ನು ಬಳಸಿಕೊಳ್ಳುವ ಬಗ್ಗೆ ಆಲೋಚಿಸುವರಿ. ಒಂದ್ ಚಲೋ ಬೋಧನಾ ತಂತ್ರಗಳನ್ನ ಯೂಸ್ ಮಾಡು ಅಂತ ಹೇಳಿ ನೀವು ಮಾಡ್ಕೋತೀರಿ. ಬಟ್ ಕ್ಲಾಸ್ ತಪ್ಪಿಸೋರ್ಗೆ ಹೆಂಗ್ ಗೊತ್ತಾಗೋದು? ಓಕೆ. ಸೊ ಇವು ಯಾವೂ ಕೂಡ ಕರೆಕ್ಟ್ ಆಗಂಗಿಲ್ಲ. ಕರೆಕ್ಟ್ ಯಾವ್ದಂದ್ರೆ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಲು ಪ್ರಯತ್ನಿಸುವರಿ. ಓಕೆ. ಇದು ನೇರವಾಗಿ ಏನ್ ಹೇಳ್ರಿ, ಯಾರು ಕ್ಲಾಸ್ ತಪ್ಪಿಸ್ತಾರಲ್ಲ ಆ ವಿದ್ಯಾರ್ಥಿಗಳ ಸಮಸ್ಯೆ ಏನದಲ್ಲ ಅದನ್ನ ಅವ್ರನ್ನ ಕೇಳಿ ತಿಳ್ಕೊಡ್ರಿ ಅಥವಾ ಬೇರೆದವ್ರನ್ನ ಕೇಳಿ ತಿಳ್ಕೊಡ್ರಿ. ಆ ವಿದ್ಯಾರ್ಥಿಗಳ ಸಮಕ್ಷ ಕರೆಸಿ ಕುಂತ್ಕೊಂಡ್ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಪರಿಹರಿಸ್ರಿ. ಆಮೇಲೆ ಅವ್ರು ನಿಮ್ ಕ್ಲಾಸಿಗೆ ಅಟೆಂಡ್ ಆಗ್ತಾರೆ. ಓಕೆ. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ಇದು. ರಾಷ್ಟ್ರೀಯ ಪ್ರಶಿಕ್ಷಣ ಪರಿಷತ್ನ ಪ್ರಮುಖ ಗುರಿ. ರಾಷ್ಟ್ರೀಯ ಅಂದ್ರೆ ನ್ಯಾಷನಲ್ ಪ್ರಶಿಕ್ಷಣ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ BEd ಇದೈತ್ಲ DED. ಇದರ ಮುಖ್ಯ ಗುರಿ ಏನಂತಂದ್ರೆ ಶಿಕ್ಷಣ ಕಾಲೇಜುಗಳನ್ನ ತೆರೆಯೋದು, ಹೆಚ್ಚು BEd DED ಕಾಲೇಜ್ ತೆರೆಯೋದು. ಅದ್ರ ಪ್ರಮುಖ ಗುರಿ ಅಲ್ಲ. ಶಿಕ್ಷಣದಲ್ಲಿ ಸಂಶೋಧನೆ ಉತ್ತೇಜಿಸುವುದು. ಇಲ್ಲ BEd DEDದಾಗೆಲ್ಲ ಅಂತ ಇದು ಸಂಶೋಧನೆ ಮಾಡುವಂಥದ್ದು ಹೆಚ್ಚೇನು ಇರಂಗಿಲ್ಲ. ಶಿಕ್ಷಣ ಕಾಲೇಜುಗಳ ಗುಣಮಟ್ಟವನ್ನು ಕಾಪಾಡುವುದು ಮತ್ತು ಶಿಕ್ಷಣ ಕಾಲೇಜುಗಳಿಗೆ ಅನುದಾನ ಒದಗಿಸುವುದು. ಇದೆಲ್ಲ ಮೂರನೇ ಆನ್ಸರ್ ಕರೆಕ್ಟ್ ಅದ. ಏನೇನ್ರಿ? ಗುಣಮಟ್ಟ. ಯಾಕಂದ್ರೆ ಈ ಶಿಕ್ಷಕರು ಏನು ತಯಾರಾಗುವಂತ ಕಾಲೇಜ್ ಇದಾವಲ್ಲ ಯಾವ DED ಮತ್ತು BEd ಅಲ್ಲಿ ನೀವು ಗುಣಮಟ್ಟ ಹೆಚ್ಚು ಮಾಡಿರ ತಿಳ್ಕೊಳ್ರಿ, ಆಟೋಮೆಟಿಕಲಿ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಒಳ್ಳೇದಾಗ್ತದೆ. ಬಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನದಂದ್ರೆ ಹೆಚ್ಚು DED BEd ಕೋರ್ಸ್ ಏನದಾವಲ್ಲ ಅಲ್ಲಿ ಈ ಸೂಕ್ತವಾದ ಗುಣಮಟ್ಟದ ಕೊರತೆ ಒಂದ್ ಸ್ವಲ್ಪ ಕಂಡು ಬರ್ತದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚು ಕಾಲೇಜ್ನಲ್ಲಿ ಇರಂಗಿಲ್ಲ, ಎಕ್ಸ್ಟರ್ನಲ್ ಹೆಚ್ಚಾಗಿ ಮಾಡ್ತಿರ್ತಾರೆ. ಅದು ಗೊತ್ತಿದ್ದು ಕೂಡ ಸರ್ಕಾರ ಅವ್ರ ಮೇಲೆ ಯಾವ್ದು ಕ್ರಮ ಕೈಗೊಳ್ಳಂಗಿಲ್ಲ, ಏನೂ ಇಲ್ಲ. ಅವೆಲ್ಲಾ ಕಾಲೇಜ್ಗಳು ಹಂಗ ರನ್ ಆಗ್ತಿರ್ತಾವ. ಹಿಂಗಾಗಿ ಗುಣಮಟ್ಟದ ಕೊರತೆ ಆಕೈತಿ. ಅದಕ್ಕಾಗಿ ಲಕ್ಷ್ಯ ಹೆಚ್ಚು ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ರಾಷ್ಟ್ರೀಯ ಶಿಕ್ಷಣದವರ ಗುಣಮಟ್ಟ ಹೆಚ್ಚು ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನೋದು ನೋಡ್ಬೇಕು. ಅದೇನೇ ಆಗ್ಲಿ ಅವ್ರ ಅನುಕೂಲ ಕೊಡದೇ ಇರ್ಲಿ, ನಾವು ಮಕ್ಕಳ ಮುಂದೆ ನಿಂತಾಗ ಅವ್ರ ಒಂದು ಏಜ್ಗಿಂತನೂ ನಿಮ್ಗಿಂತ ಏಜ್ನಾಗ ಸಾಕಷ್ಟು ಕಡಿಮೆ ಇದ್ರು ಅವ್ರ ಮುಂದೆ ಮರ್ಯಾದೆ ಹೋಗುವಂತ ಕೆಲಸ ಆಗ್ಬಾರ್ದಾದ್ರೆ ನೀವು ಹೆಚ್ಚು ಓದ್ಬೇಕು. ಮಕ್ಕಳು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಅವ್ರು ಒಪ್ಪಿಕೊಳ್ಳುವಂತ ರೀತಿಯಲ್ಲಿ ಉತ್ತರ ಕೊಡುವಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲನೇ ಒಂದು ಅಧ್ಯಾಯವನ್ನು ಮುಗಿಸಿದ್ದೀವಿ. ಇನ್ನು ಎರಡನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ ಅಂತದ. ಅದು ನಾನು ಮುಂದಿನ ಅವಧಿಯಲ್ಲಿ ಶುರು ಮಾಡ್ತೀನಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಮತ್ತೆ ಕಮೆಂಟ್ ಹಾಕ್ರಿ, ಮತ್ತೆ ನಾನು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಶುಭ ದಿನ, ನಮಸ್ಕಾರ.